ಯಾಕೆ ಬಂತು ಮುರುಗಾ ಮುರುಗಾ ಮುರಿ ಮುರುಗಾ ಹಿರಿಯಂಬರ ಮುಯರ ನಂಬಿ ಮುರುಗಾ ಕೋಲಿನಿ ರಂಗಿಯ ಕೋರಯಡ ನುಡಿ ಚಂಗನ ಲಾವಣ ಮುಲಿ ಮುರುಗಾ ಚಾರಿ ಲೆಕ್ಕಾಚಾರಿ ಯಪ್ಪ ಗೌಡ್ರ ಬಂದೇನೆ ಏನು ಪೋಸ್ತ್ರಿ ಪೋಸ್ರಿ ಮೊನ್ನೆ ಆ ಬಡಬಿಕರಿ ಚನ್ನ ಬಸವನ ಹೆಂಡತಿಗೂ ನನಗೂ ನಡೆದ ಘಟನೆ ಬಗ್ಗೆ ಏನೇನೋ ಬಹಳ ಸೊಕ್ಕಿನಿಂದ ಮಾತನಾಡಿದನಂತಲೇ ಆ ಚನ್ನ ಬಸವ. ಯಪ್ಪ ಗೌಡ್ರ ಆ ಚಾಂಡ ಬಸವ ಎರಡು ಮಾಡಿಲ್ರಿ. ಆ ಚಾಂಡ ಬಸವನ ತಮ್ಮ ಬಾರ್ಕವದನಲ್ರಿ ಗೌಡ್ರ ಬಾಳ ಮಾತಾಡ್ಯಾನ್ರಿ ಗೌಡ್ರ ಬಾಳ ಮಾತಾಡ್ಯಾನ. 25 ಹಳ್ಳಿಗಳಿಗೆ ಶ್ರೀಮಂತ ಶಿಕಾರಿ ಎನಿಸಿಕೊಂಡಿರುವ ಈ ರಾವಣ ಗೌಡನಿಗೆ ಚೆಂಡು ತಿರುವಿ ಪೋಂಡನಂತೆ ಮಾತನಾಡಿದ ನಾಲುಚ್ಚ ಭಾರ್ಗವ. ನಿನಗಷ್ಟೇ ಗೌಡ ಸೋಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಂತ ಕಟುಕ ಶ್ರೀಮಂತರಿಗೆ ನಾನು ಹಾಗೆ ಮಾತನಾಡ್ತೇನೆ. ಲುಚ್ಚ ಭಾರ್ಗವ ಲೋಚಾಲನೆ ಬಚ್ಚ ನಿಮ್ಮಂತ ಕೆಟ್ಟ ಶ್ರೀಮಂತರ ತಿನ್ನ ಕಡಿಯಲು ಸಿದ್ಧನಾಗಿ ಬಂದಿರುವ ಜನರಿಂದ ಕೇಸರಿ ಬಂಡಾಯ ಎಬ್ಬಿಸಿದ ಈ ಭಾರ್ಗವ ಲೇ ಭಾರ್ಗವ ಬಂಡಾಯ ಎಬ್ಬಿಸಿದ ಭಾರ್ಗವ ನಾನೆಂದು ನಿನ್ನಂತೆ ಬಟಂಗೆ ಸಾರಿ ಬಹುದೂರನಂತೆ ಮೆರೆದ ಗಂಡಗಲಿಗಳು ಯಾರು ಬದುಕಿ ಉಳಿದಿಲ್ಲ ಈ ಜಗದಲ್ಲಿ. ಅಂಥದ್ರಲ್ಲಿ ನೀನೇ ಅವ ಗಿಡದ ತಪ್ಪಲೇ ಈ ರಣಹುಲಿ ರಾವಣ ಗೌಡನಿಗೆ ಇನ್ನೊಂದು ಕ್ಷಣ ನೀನು ಇಲ್ಲೇ ನಿಂತಿದ್ದೆ ಆದರೆ ನಿನ್ನ ರುಂಡ ಚಂಡಾಡುವೆಲೆ ಮಗನೇ ಬಲ ಎತ್ತರ. ರಾಮನಗೌಡ ಈ ಭಾರ್ಗವನ ರುಂಡ ಹೋದ್ರು ಸರಿ ಮತ್ತೆ ಒಟ್ಟಿ ಬಂದಾದ್ರು ನಿಮ್ಮಂತ ಗೌಡರನ್ನು ಸೆದೆ ಪಡೆದು ನಿನ್ನ ಕತ್ತರಿಸದೆ ಬಿಡುದಿಲ್ಲ ಈ ಭಾರ್ಗವ. ಗೌಡ ನಿನ್ನ ಶಿರ ಕರೆದು ನಿನ್ನ ಕರಳುಗಳನ್ನು ನನ್ನ ಅತ್ತಿಯ ಕೊರಳಿಗೆ ಆಳವಾಗಿ ಹಾಕದಿದ್ದರೆ ನನ್ನ ಮನಸ್ಸಿಗೆ ಶಾಂತಿ. ತಿರುವಾಗಿ ನನ್ನ ಮಗನೇ ಭಾರ್ಗವ ನನ್ನ ಕರಳು ಕಿತ್ತು ನಿನ್ನ ಅತ್ತಿಗೆ ಕೊರಳಿಗೆ ಹಾರವಾಗಿ ಹಾಕಲು ನಿನ್ನ ಅತ್ತಿಗೆಯನ್ನು ಮಹಾಕರುತಿಯಲ್ಲ ನನ್ನಂತ ಸಾವಿರಾರು ಶ್ರೀಮಂತರಿಗೆ ಚೆರಗಾಸುವ ಸುಳಲೆ ನಿನ್ನ ಅತ್ತಿಗೆ. ಏನಂದ ಪಾರ್ವತಿ ಅಷ್ಟೇ ಪವಿತ್ರವಾಗಿರುವ ನನ್ನ ಅತ್ತಿಗೆಗೆ ಸೂಳೆ ಮಗನೇ. ತಡ್ಕೋ ಭಾರ್ಗವ ಅದನ್ನೆಲ್ಲ ಹೇಳಿ ನಾ ಸರಿ ಪಡಿಸ್ತೀನಿ ಅಷ್ಟೇ ಆಕಾರ ಓಡಾಡ್ತಿದೆ.
ಸುಮ್ಮನೆ ನಿಂದಿರ್ತೀವೋ ಎಲ್ಲಾನು ನಿನ್ನ ಕಾಲಿನಲ್ಲಿ ಹಾಕಿ ಲೇ ಭಾರ್ಗವ, ಕಲಿಯುಗದ ಕ್ರಾಂತಿ ವೀರ ನಾನೆಂದು ನೀನು ಹಾರಾಡಿದರೆ ನೀನೇ ಎಬ್ಬಿಸಿದ ಇದೇ ಸೇಡಿನ ಕ್ರಾಂತಿಯಲ್ಲಿ ಸುಟ್ಟುಕೊಂಡು ಸತ್ತ ಸಮಾಧಿ ಆಗುವಲೇ ತಿರುಬಾಕಿ ನನ್ನ ಮಗನ ಬಲು ಎತ್ತರ. ಸತ್ತು ಸಮಾಧಿ ಆಗುವುದಕ್ಕಿಂತ ಪೂರ್ವದಲ್ಲಿ ನನ್ನ ಅತ್ತಿಗೆ ಮೇಲೆ ಕಣ್ಣು ಹಾಕಿದ ನಿನ್ನ ಕಣ್ಣು ಕಿತ್ತು ನಿನ್ನ ದೇಹವನ್ನು ಹಿಂಭಾಗ ಮಾಡಿ ನಾವು ಶಾಲೆ ಕಟ್ಟಿಸಬೇಕೆಂದಿರುವ ನಮ್ಮ ಊರ ಮುಂದಿನ ಪಾಠ ಜಾಗ ವಾಪಸ್ ಪಡೆದು ಕೋರ್ಟಿನ ಮುಖಾಂತರ ನನ್ನ ಜಾಗವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಲೇ ಭಾರ್ಗವ, ಎಲ್ಲಿದೆ ನೀವು ತಾಲಿ ಕಟ್ಟಿಸಬೇಕೆಂದಿರುವ ನಿಮ್ಮ ಊರ ಮುಂದಿನ ಪಾಡ ಜಾಗ ಎಂದು ನಿನ್ನ ಚೆನ್ನ ಬಸವ ಸಹಿ ಹಾಕಿದನು ಅಂದೇ ಈ ರಾವಣ ಗೌಡನ ಸ್ವತ್ತು ಆಗಿತ್ತು ಆ ನಿಮ್ಮ ಊರ ಮುಂದಿನ ಪಾಡ ಜಾಗ. ಮತ್ತೆ ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪಗೂ ಸಾಧ್ಯವಿಲ್ಲ. ರಾವಣಗೌಡ ಮೋಸದಿಂದ ಕಳ್ಳ ಸಹಿ ಹಾಕಿಸಿಕೊಂಡು ನಮ್ಮ ಜಾಗವನ್ನು ನನ್ನ ಹೆಸರಿಗೆ ಮಾಡಿಕೊಂಡಿರುವೆಯಲ್ಲ, ಈ ವಿಷಯವನ್ನು ಕೋರ್ಟ್ಗೆ ಹಾಕಿ ಕೋರ್ಟಿನ ಮುಖಾಂತರ ನನ್ನ ಜಾಗನ ತೆಗೆದುಕೊಳ್ಳದೆ ಬಿಡೋದಿಲ್ಲ. ಈ ಗಂಡನೆಯ ಪುಂಡ ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ಚೋರ ಗುಡುಗುಡುಗುವ ಗುಡುಗಿನನು ಎದೆಗುಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನನು ಅಂಜನೆಯೇ ಘರ್ಜಿಸಿದೆ. ಹೆಜ್ಜೆಲಿ ಅಚ್ಚೊತ್ತಿದೆ ಕಡು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ಬರುತ್ತೇನೆ ಮಗನ ರಾವಣಗೌಡ. ಹೋಗು ಹೋಗಲೇ ಭಾರ್ಗವ ಹೋಗು. ನಿನಗೇನು ಗೊತ್ತು ಈ ರಾವಣ ಗೌಡನೆಂದರೆ ಬೋಧಿ ಮುಚ್ಚಿದ ಕೆಂಡವೆಂದು. ಸಮಯ ಸಾಧಿಸಿ ನಿನ್ನನ್ನು ಚಂಡ ಕಡಿಯದಿದ್ದರೆ ನನ್ನ ಹೆಸರು ರೊಚ್ಚಿಗೆದ್ದ ಹುಲಿ ರಾವಣ ಗೌಡನೇ ಅಲ್ಲ. ಯಪ್ಪ ಗೌಡ್ರ ಒತ್ತ ನೋಡಿ ಹೊರ್ತ ಹಾಕಿದ್ರ ಆತ್ ಬರ್ರಿ ಆ ಭಾರ್ಗವ. ಈ ಹೃದಯದ ಬರ್ರಿ ಗೌಡ್ರ ದೇಶ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಗತಕಾಲವೇ ನನ್ನ ನೋವಿನ ಕಥೆಗೆ ಸಾಕ್ಷಿ ನುಡಿಯುತ್ತಿದೆ. ಮೋಸಕ್ಕೆ ಮೋಸ ಎನ್ನುತ್ತಿದೆ, ಆರಂಭಿಸಿದವನಾರು.
ಹದಿನೈದು ವರ್ಷಗಳ ಹಿಂದೆ ಈ ರಣತುಂಗನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡ ನಂದಬೇಕಾದರೆ 15 ವರ್ಷಗಳ ಹಿಂದೆ ಮಾಮೂಲಿ ಕೂಲಿಕಾರನಾಗಿ ಕೆಲಸ ಮಾಡುತ್ತಿದ್ದ ಈ ರಣತುಂಗ ರಾಮನ ಗೌಡನ ಸರಿ ಸಮಾನ ಶ್ರೀಮಂತ. ಅಂದು ನನಗೆ ಶರಣಾಗಿ ಸುಖ ನೀಡಬೇಕಾದ ರಾಮನ ಗೌಡನ ತಂಗಿ ರಾಜೇಶ್ವರಿಯನ್ನು ಆ ಭಾರ್ಗವ ಕಾಪಾಡಿ ತನ್ನ ಹೃದಯದ ರಾಣಿಯನ್ನಾಗಿ ಮಾಡಿಕೊಂಡನಲ್ಲ ಬಾಂಡ ಭಾರ್ಗವ. ಅಂದು ನಾ ಮಾಡುತ್ತಿರುವ ಕಾರ್ಯಕ್ಕೆ ಭಾರ್ಗವ ಅಡ್ಡ ಬಂದ ಪ್ರತಿಫಲದ ಸೇಡಿಗಾಗಿ ನಾ ಮಾಡುತ್ತಿರುವ ರಾಮನ ಗೌಡನಿಂದ ನಿನ್ನ ಹತ್ತಿಗೆಯ ಜ್ಯೋತಿಯ ಶೀಲಹರಣ. ನಂತರ ಆಗವಳು ನಿನ್ನ ಹತ್ತಿಗೆ ನಾಯಿ ಮುಟ್ಟಿದ ಮಡಿಗೆ. ಆ ನಂತರ ನಾನಾಗುವೆ, ಆ ನಂತರ ನೀನಾಗುವೆ ಭಾರ್ಗವ, ಹಲ್ಲು ಕಿತ್ತ ಹಾವು ಇದ್ದಂತೆ. ಆ ನಂತರ ನಾನಾಗುವೆ ಈ ಕಲಿಯುಗದ ಕರುಡಾಧಿಪತಿ. ಜ್ಯೋತಿ, ಏ ಜ್ಯೋತಿ, ಯಾಕ್ರಿ, ಏನಾದ್ರೂ ಕೆಲಸವಿತ್ತ? ಇದೇನು ಜ್ಯೋತಿ, ಎಂದು ಕಾಣದ ಸಂತೋಷ ಇಂದು ನಿನ್ನ ಮುಖದಲ್ಲಿ ಕಾಣುತ್ತಿದೆಯಲ್ಲ? ರೀ, ನಿನ್ನೆ ಹೇಳಿಲ್ವಾ ನಿಮ್ಮೆಲ್ರಿಗೂ ನನ್ನದು ಹುಟ್ಟಿದಬ್ಬ ಅಂತ? ಓಹೋ, ಅದಕ್ಕೆ ತಾನೇ ನಿನ್ನ ಮುಖದಲ್ಲಿ ನಗೆನಿಗಳು ಕಾಣುತ್ತಿರುವವು. ಹೋಗ್ಲಿ ಬಿಡ್ರಿ, ನನ್ನ ಮೈದುನ ಭಾರ್ಗವ ಹೊರಗಡೆ ಹೋದವನು ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾನೋ ಏನೋ ಅಂತ. ಜ್ಯೋತಿ, ಭಾರ್ಗವ ಬರುವ ವೇಳೆ ಆಗಿದೆ, ನೀನೇನು ಚಿಂತಿಸಬೇಡ, ಇಷ್ಟರಲ್ಲಿ ಬಂದರೂ ಬರಬಹುದು. ಅಲ್ರಿ, ಮನೆ ಬಿಟ್ಟು ಹೊರಗಡೆ ಹೋದವನು ಇನ್ನೂ ಮನೆಗೆ ಬಂದಿಲ್ಲ. ಅವನು ಮನೆಗೆ ಬರೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಯಾಕಂದ್ರೆ ಯಾರ ಜೊತೆ ಜಗಳವಾಡುತ್ತಾ ನಿಂತಿರ್ತಾನೋ ಅಂತ ನನಗೆ ಭಯವಾಗುತ್ತಿದೆ ರೀ. ಜ್ಯೋತಿ, ಸುಮ್ಮನೆ ಬೇರೆಯವರ ಜೊತೆ ಜಗಳವಾಡಿ ನಮ್ಮಿಬ್ಬರ ಮುಖಕ್ಕೆ ಮಸಿ ಬಳಿಯುವ ಕೆಟ್ಟ ಮನುಷ್ಯನಲ್ಲ ಜ್ಯೋತಿ ನನ್ನ ತಮ್ಮ ಭಾರ್ಗವ. ತಾನಾಗೆ ಮೊದಲು ಯಾರ ತಂಟೆಗೂ ಹೋಗುವುದಿಲ್ಲ. ಒಂದು ವೇಳೆ ಯಾರಾದರೂ ಅವನ ತಂಟೆಗೆ ಬಂದಿದ್ದಾದರೆ ಅವರನ್ನು ಒದ್ದು ಬುದ್ಧಿಗಳಿಸುವ ಸಿಂಹದ ಮರಿ ಜ್ಯೋತಿ ನನ್ನ ತಮ್ಮ ಸಿಂಹದ ಮರಿ. ಇರ್ಲಿ ಬನ್ನಿ ಸ್ವಾಮಿ, ಊಟ ಮಾಡಿ ಹೊಲಕ್ಕೆ ಹೋಗುವರಂತೆ ನೀವು. ಜ್ಯೋತಿ, ಊಟಕ್ಕೆ ಇವತ್ತು ಏನಾದರೂ ಸಿಹಿ ಅಡಿಗೆ ಮಾಡಿರ್ವ್ಯಾ? ರೀ, ನಿಮ್ಗೆ ಇಷ್ಟವಾದ ಗಸಗಸೆ ಪಾಯಸ ಮಾಡಿದ್ದೇನ್ರಿ. ಸಕ್ಕರೆ ಹಾಕಿ ಮಾಡಿರುವ ಆ ಪಾಯಸಕ್ಕಿಂತ ಸಕ್ಕರೆ ಹಾಕದ ಸಿಹಿಯಾಗಿರುವ ಈ ಪಾಯಸವನ್ನು ಉಣಬಡಿಸೇ ನನ್ನ ಚಿನ್ನ. ಚೀ ಹೋಗ್ರಿ, ಇಂಥ ಸಮಯದಲ್ಲೂ ನಿಮಗೆ ಹುಡುಗಾಟವೇನ್ರಿ? ಹುಡುಗಾಟಕ್ಕೆ ಒತ್ತು ಗೊತ್ತು ಇಲ್ಲ ಜ್ಯೋತಿ. ಹೊರಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ. ಹಾಗೆ ಆಗ್ಲಿ ನನ್ನ ಹೃದಯದ ರಾಜ. ಪರಂಜಿ ಚಿನ್ನದೋ ನನ್ನ ಮನೆಯ ದೇವರು, ಒರೆಯೋ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ.
ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವತೆ ಗುಲಗಂಜಿ ದೋಷವೋ ದೋಷವೋ ಇರದ ಬಾಲ ಸ್ನೇಹಿತೆ ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು ವಿರಸವೇ ವಿರಸಕ್ಕೆ ಕೊನೆಯೆಂದು ಸರಸವೇ ಬಡತನವೇ ಸುಖವೆಂದು ಒಬ್ಬರ ಪರವಾಗಿ ಒಬ್ಬರು ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ ಲಾ 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 ಒಬ್ಬನು ಸುಂದರ ಇದ್ದನು ಪ್ರೇಮಿಗಳೇ ಒಬ್ಬನು ಸುಂದರಿ ಇದ್ದನು ಜೋಡಿ ಜೋಡಿ ಕಂಗಳಿಗೆ ಪ್ರೀತಿ ಮತ್ತು ಸ್ಫೂರ್ತಿ ಪ್ರೀತಿ ಕೊಂಡ ಕೊಲೆಗಾತಿ ಆ ಹೇಳೋ ಕಥೆಗೆ ಪೂರ್ತಿ ಒಂದು ರಂಗ ಹಿರಿಯ ಹಿರಲಿ ನಿನ್ನ ಸಂಗ ಮಾರೋ ಆರ ನನ್ನ ರಾಜ್ಯ ನನ್ನ ವಿಕ್ರಮ ಅಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ ನನ್ನ ವಿಕ್ರಮ ಅಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ ಏ ಬಜರಂಗಿ, ನಿನ್ನ ಕೈಯಲ್ಲಿರೋ ಸೂಟ್ ಕೇಸನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಬಚಾವಾಗೋ. ನನಗೆ ಬಚಾವಾಗಂತ ಹೇಳುವ ಬಚ್ಚ ಈ ಸುಡಿಗಾಸಿ ನಿನಗೆ ಕೊಡಲು ಈ ಸುಡಿಗಾಸಿಯನ್ನು ನಿಂದ ಇಲ್ಲ ನಿಮ್ಮ ಅಪ್ಪಂದ ಲೇರಂಪರ ಈ ಊರಿಗೆ ಪುಡಾರಿ ಎನಿಸಿಕೊಂಡಿರುವ ಈ ಸಿಂಹದ ಸಿಡಿಲಿನ ಮರಿಗೆ ಸೊಕ್ಕಿನಿಂದ ಮಾತನಾಡುವಿಯ ಸೊಕ್ಕಿನ ಕೊನೆ ಸೇಡಿನ ಹುಲಿ ಲೇರಣ ತುಂಗ ಸೇಡಿನ ಹುಲಿಯಾಗಿ ನಿನ್ನ ಮೇಲೆ ನುಗ್ಗಿ ರಕ್ತ ಕುಡಿಯೋದಕ್ಕಿಂತ ಪೂರ್ವದಲ್ಲಿ ಈ ಬಜರಂಗ ಹಸಿದ ಹುಲಿಯಾಗಿ ನಿನ್ನ ಸಿರ ಹರಿಯದೆ ಬಿಡಲಾರು. ಮೊದಲು ನಿನ್ನ ಪ್ರಾಣ ಉಳಿಸಿಕೊಂಡು ಇಲ್ಲಿಂದ ಹೊರಟುವಾಗ ಇರದಿದ್ದರೆ ಈ ಬಜರಂಗಿಗೆ ಪೀಸ್ತಲಿಗೆ ಆಹುತಿಯಾಗಿ ಸತ್ತು ಹೋಗುತ್ತೀಯ ಬಲ ಯಾತರ ಗುಂಡಿಗೆ ಆಹುತಿ. ದಿನ ಬೆಳಗಾದರೆ ಸಾವಿರಾರು ಕೊಲೆಗಳನ್ನು ಮಾಡಿ
ರಕ್ತದ ಮಡುವಿನಲ್ಲಿ ಈ ಜಡಬಲ್ಲ ಈ ಕಾಳಿಂಗ ಸರ್ಪಕ್ಕೆ ಪ್ರಾಣದ ಭಯವಿಲ್ಲ. ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನೇನು ದೊಡ್ಡ ರೌಡಿ ಎಂದು ತಿಳಿಯಬೇಡ. ನಿಮ್ಮಂತ ರೌಡಿ ಗುಂಡಗಳಿಗೆ ಹೇಗೆ ಮಣ್ಣು ಮುಕ್ಕಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಈ ಬಜರಂಗಿಯನ ಮಣ್ಣ ಮುಕ್ಕುತ್ತೇನೆಂದು ಬಂಡರಂತೆ ಮಾತನಾಡುವ ನಿನ್ನಂತ ಬಂಡರನ್ನು ಮಣ್ಣಲ್ಲಿ ಮುಚ್ಚುವುದೇ ಈ ಬಜರಂಗಿ ಆಟ. ರಣತುಂಗ, ಮುಗಿಯಿತು ನಿನ್ನ ಕತೆ. ಬಜರಂಗಿ, ಬಿಟ್ಟು ಬಿಡು ನನ್ನನ್ನು. ನಿನ್ನ ಧೈರ್ಯ ಸಾಹಸಕ್ಕೆ ತುಂಬಾ ಮೆಚ್ಚಿದ್ದೇನೆ. ನಿನ್ನ ಮೆಚ್ಚಿಗೆ ಸನ್ನಿವೇಶ ನನಗೆ ಬೇಕಾಗಿಲ್ಲ ರಣತುಂಗ. ನಾನು ಒಬ್ಬ ಕೊಲೆಗಡಕನನ್ನು ಹುಡುಕುತ್ತಿದ್ದೇನೆ. ಬರುತ್ತೇನೆ. ಗುಡ್ ಬೈ. ಹೋಗು ಹೋಗು ಬಜರಂಗಿ ಹೋಗು. ನಿನಗೇನು ತಿಳಿಯುತ್ತಿದೆ ಈ ರಣತುಂಗನ ಮಾಯ ತಂತ್ರ? ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಗಾಢವಾದ ದೇಹವನ್ನು ಉರುಳಿಸಿ ನಿನ್ನ ಹೆಣ ಪತ್ತೆ ಇಲ್ಲದ ಪಾತಾಳಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ರೌಡಿ ಗುಂಡಾಗಳ ಗುರು ರಣತುಂಗನೇ ಅಲ್ಲ. ಆ ಲಕ್ಕಾಚಾರ್ಯನ ಮಗಳ ಚೆನ್ನಿ ಇವತ್ತಿ ರನ್ನನ ಕೈಯಾಗ ಸಿಗಲಿ. ಆಕಿನ ಇಡ್ತಾ ಹಿಡ್ದ ಎಲ್ಲಿ ಕ್ಯಾಬ್ರ ಹಚ್ಚಿರ್ಸಿ ಅಳ್ಳಾಡಿಸ್ಬಿಡ್ತೀನಿ. ಬರ್ಲೆ ಆ ಚೆನ್ನಿ ಇವತ್ತ ಬರ್ಲೆ. ನಮ್ಮೂರ ಗಂಡ ಚಂದ ಪಾರಂಗೋಳಿ ಯಾರಿಗೆ ಬೀಳತೈತೆ ಈ ಗೋಳಿ, ಯಾರಿಗೆ ಬೀಳತೈತೆ ಈ ಗೋಳಿ. ನಮ್ಮೂರ ಗಂಡ ಚಂದ ಪಾರಂಗೋಳಿ. ಇದೇನಪ್ಪ ನಮ್ಮೂರ ಹೊಲಸ್ ಗಬ್ಬು ನರಕತೈತಿ. ಯಾರ ಪೊಲೀಸರು ಬಂದಂಗ ಐತಿ. ಶ್ರಾವಣರ ಬೇಕೇನ್ರಿ? ಏ ಹುಡುಗಿ, ಅದು ಪೊಲೀಸ್ ಸಾಬ್ರಲ್ಲ, ಪೊಲೀಸ್ ಸಾಬ್ರು ಅಂತ ಕರಿ. ಹಿಂಗೈತೇನ್ರಿ? ನಮ್ಗೆ ಗೊತ್ತಾಗ್ಲಿಲ್ಲ ಬಿಡ್ರಿ. ಏನ ಗೊತ್ತಿರ್ಲಾರ್ದ ಮಾತಾಡಿದ್ರಿ. ಏನು ಡ್ಯೂಟಿ ಮೇಲಿದ್ದ ಪೊಲೀಸರ ಗೊತ್ತಾಗ್ಲಿಲ್ಲ ಅಂತಿ? ಬಾಯಿಗೆ ಬಂದಾಗ ಎತ್ತಕತ್ತಾಗ ಮಾತಾಡಿ ಅಂತ ಸುಳ್ಳು ಕೇಸ್ ಹಾಕಿ ನಿನ್ನ ಅರೆಸ್ಟ್ ಮಾಡಿ ಒಳಗ ರೂಮ್ನಾಗ ಹಾಕಿ ಗುದ್ದಿದ್ದ ಇವರ್ ಅಂಡರ್ ಅರೆಸ್ಟ್. ಇದೇನ್ರಿ ಒಂದ್ ಮಾತಿಗೆ ನೀವೇನ್ ಅರೆಸ್ಟ್ ಮಾಡ್ತೀನಂತಿರಲ್ರಿ? ಏ ಹುಡುಗಿ, ನೀನು ನನಗ 200 ರೂಪಾಯಿ ದಂಡ ಕೊಟ್ರ ನಿನ್ನ ಬಿಟ್ಟು ಕಳಿಸ್ತೀನಿ. ಇಲ್ಲಂದ್ರ ಇಚ್ಚ ರೂಮ್ನಾಗ ಒಳಗಾಕಿ ಗುದ್ದಿದ್ದ ಇವರ್ ಅಂಡರ್ ಅರೆಸ್ಟ್. ಒಂದ್ ಮಾತು 200 ರೂಪಾಯಿ ದಂಡ ಹಾಕ್ತಿರ್ರಿ, ಹಂಗೆಲ್ಲ ಹಾಕ್ಬೇಡ್ರಿ. ಏ ಹುಡುಗಿ, ಮತ್ತೆ ಜಾಸ್ತಿ ಮಾತಾಡಿದ್ರ ಚಾರ್ಜ್ ಹೆಚ್ಚಕತ್ತ. 400 ರೂಪಾಯಿ ಹಾಕತ್ತ. ಈಗ ಸುತ್ತಮುತ್ತ ಯಾರು ಇಲ್ಲ. ಬಡ ಎತ್ ಹಿಂಗ ಮಾಡಿರ್ಕಂದ ಕೊಟ್ಬಿಡು ನನಗ, ಹೋಗಿ ನಿನ್ನ ಬಿಟ್ಟು ಬಿಡ್ತೀನಿ. ಏನ್ ಎತ್ತಬೇಕ ಸಾಹೇಬ್ರ? ಪಟ ಎತ್ತಿ. ಏನ್ ಎತ್ತಬೇಕ? ಎತ್ತಿ ರೊಕ್ಕ ಕೊಡಂದ. ನನ್ನ ಕಡೆ 200 ರೂಪಾಯಿ ಇಲ್ಲೋ ಕೊಡಾಕ. ಹಂಗಾದ್ರ ಚನ್ನಿ ಎಷ್ಟದ ಅಷ್ಟ ಕೊಟ್ಬಿಡು. ಪಟ್ಟಣ ನಿನ್ನ ಹೊರಗೆ ತಂದು ಬಿಡುಗಡೆ ಮಾಡಿ ಪೆಟ್ಟು ಬಿಡ್ತೀನಿ. ನನ್ನ ಕಡೆ ಬರೀ 50 ರೂಪಾಯಿ ಅಷ್ಟ ಐತಿ. ಏನು ಬಾರಿಗೆಟ್ಟಿರಿ? ಆದ್ರ ಎಲ್ಲ ಬರಗೆಟ್ಟಿವ್ ಮಾರೇನು. ಆದ್ರ ಮೊನ್ನೆ 20 ರೂಪಾಯಿ ಕೊಟ್ಟಿದ್ದೆ, ನಾವು ಮಾಡಿದ್ದೆ. ಅದಕ್ಕೆ ಈಗ 50 ರೂಪಾಯಿ ಕೊಟ್ರು ಸಾಕು, ಬಿಟ್ಟು ಬಿಡ್ತೀನಿ. ತಂಬ ಹಂಗಾದ್ರ ತಗೋ. ಆದ್ರೆ ಕೇಸ್ ಬರೆಯಕ್ ಹೋಗ್ಬೇಡ, ಮತ್ತ ಒಳ ಹಾಕಕ್ ಹೋಗೋಣ. ಮುಟ್ಟೆ ಇಲ್ಲ ಬ್ಯಾನಗಕ್ಕೆ. ಏ ಚನ್ನಿ, ಹೆಂಗೈತಿ ಪೊಲೀಸಿನ ರನ್ನನ ಚಮತ್ಕಾರ? ಓ ಹನುಮಾಪುರ ರನ್ ನೀನು.
ಹ್ಞೂ ನನ್ನ ಚನ್ನಾಪುರ ಚನ್ನಿ. ಆದ್ರೂ ಪೊಲೀಸ್ ಡ್ರೆಸ್ ಹಾಕಿ ರೊಕ್ಕ ವಸೂಲಿ ಮಾಡಿದೆಲ್ಲ ಅಂತೂ ಇಂತು. ಈ ರಣ್ಣ ಅಂದ್ರ ಏನಂತ ತಿಳಿದಿ? ನಿಂತ್ರ ಸಿಂಹ ಒಂಟ ನನ್ನ. ಅದೆಲ್ಲ ಇರ್ಲಿ, ನಾಳೆ ಸಂಗತ್ ಕೊಟ್ಟದೈತಿ, ಸ್ವಲ್ಪ 500 ರೂಪಾಯಿ ಕೊಡ್ತೇನೆ, ಮತ್ತೆ ಯಾವಾಗ ಕೊಡ್ತೇನೆ. 500 ರೂಪಾಯಿ ಕೊಡ್ತೀನಿ. ಆದ್ರ ಒಗಿಬೇಕ ಒಂದ ಕವಲಿ. ಹಂಗಂದ್ ಚಲೋ ನಿಂತ ಮಳಿ ಜಡದಂಗ. ಹಾ ಹಂಗ ಜಡಿಯೋ ಜಡಿ. ನಮಗೆಲ್ಲ ಗೊತ್ತಾಗೋಯ್ತು. ಏನು ಗೊತ್ತಾಯ್ತು? ನೀ ಇಟ್ಕೋ, ನಿನ್ನ ಕೊಟ್ಟಿನಿ ನಾನು. ಜಿದ್ದಿಗೆ ಬಿದ್ದ ಕುಣಿತಳ ಬಾದಾಮಿ ಹಣ್ಣ ಆಕೆ ಮಾರಿಯ ಮ್ಯಾಲ ಚಂದ್ರನ ಬಣ್ಣ ಮನಸ್ಸಿಗೆ ಬಿಟ್ಟಾಳ ಮಾಯದ ಬಾಣ ಹಾಕಿನಾಳ ನನ್ನ ಪ್ರಾಣ ಕುಣಿತಳ ಬಾದಾಮಿ ಹಣ್ಣ ಆಕೆ ಮಾರಿಯ ಮ್ಯಾಲ ಚಂದನ ಬಣ್ಣ ಮನಸ್ಸಿಗೆ ಬಿಟ್ಟಾಳ ಮಾಯದ ಬಾಣ ಅಖಿಲಾಲ ನನ್ನ ಪ್ರಾಣ ಜಿದ್ದಿಗೆ ಬಿದ್ದ ಕುಣಿತಳ ಬಾದಾಮಿ ಹಣ್ಣ. ಮುರಗೆಣ್ಣೆಯಿಂದಾಗಿ ಮುಗವುರದ ಹಾಗಾಗಿ ಗೊಂಬೆಯ ಬೆಳ್ಳಿ ಗೊಂಬೆಯ ಮುರಗೆಣ್ಣೆಯಿಂದಾಗಿ ಮುಗಮುರದ ಹಾಗಾಗಿ ಗೊಂಬೆಯ ಬೆಳ್ಳಿ ಗೊಂಬೆಯ ಅರೆಯದ ಹುಡುಗರ ಕಣ್ಣಗ ನತ್ತಾಗಿ ಮ್ಯಾಲ ಪ್ರಾಣ ಇಂದಾಗಿ ಅಜಸ್ಸಿಗೆ ಬಿದ್ದ ಕುಣಿತಳ ಬಾದಾಮಿ ಹಣ್ಣ ಆಕೆ ಮಾರಿಯ ಮ್ಯಾಲ ಚಂದನ ಬಣ್ಣ ಮನಸ್ಸಿಗೆ ಬಿಟ್ಟಾಳ ಮಾಯದ ಬಾಣ ಅಖಿಲಾಲ ನನ್ನ ಪ್ರಾಣ ಮಾಡಿದ್ದ ಮರತಾಳು ಹಣ್ಣಪುರ ಜಾತ್ರೆಗೆ ಬಂದಾಳು ಮರತಾಳು ಹಣ್ಣಪುರ ಜಾತ್ರೆಗೆ ಬಂದಾಳು ಹೊಟ್ಟೆ ಬೋರ್ಸುತ್ತಾಳು ಗಗನ ಕುಸುಮ ತಂದಾಳು ಹೊಟ್ಟೆ ಬೋರ್ಸುತ್ತಾಳು ಗಗನ ಕುಸುಮ ಎದಿತಾಳು ಹತ್ತಿ ಚಿಲ್ಲಿಪ್ಲಾಟ ಹೋಗುವಾಗ ಮಾಡತ್ತೀನಿ ಚಾಟ ಹತ್ತಿ ಚಿಲ್ಲಿಪ್ಲಾಟ ಹೋಗುವಾಗ ಮಾಡತ್ತೀನಿ ಚಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಲ್ಲ ನನಗ ಮಾತ. ಹೌದು ಮತ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಲ್ಲ ನನಗ ಮಾತ. ಪೌಡರ್ ಲಿಪ್ಟಿಕ್ ಹಚ್ಚಾಗಿ ಮ್ಯಾಚಿಂಗ್ ಬರಕರ ಕಟ್ಟಾಗಿ ಏನೈತಿ ಒಳಗಾಗಿ ಏನೈತಿ ಏನೈತಿ ಒಳಗಾಗಿ ಏನೈತಿ ಪೌಡರ್ ಲಿಪ್ಟಿಕ್ ಹಚ್ಚಾಗಿ ಕಲರ್ ಚಾವಿ ತೊಟ್ಟಾಗಿ ಸಣ್ಣ ಹುಡುಗರನ್ನ ಕಡಿಸ
ತವರೈಗ ಬಂದ ಮಾರಿ ನೋಣೆ ನೋಡದಂಗ ಸಕ್ರೀರಿ ತವರೈಗ ಬಂದ ಮಾರಿ ನೋಣೆ ನೋಡದಂಗ ಸಕ್ರೀರಿ ಚನ್ನೆ ಚನ್ನೆ ನಾ ಇನ್ನು ಬರ್ತೀನಿ ಟಾಟಾ 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 ಹಿಡ್ಕೊಂಡ ಬಪ್ಪನ ಗೂಟ ನನ್ನ ನೋಡಿ ನನ್ನ ಜೊತೆ ಪ್ರೀತಿ ಮಾಡಿ ನನ್ನ ಹಾಡಿ ಹಾಡು ಹಾಡಿ ಮಾಡ್ಬಾರ್ದ್ರಿ ಅಪ್ಪ ಮಾಡ್ಬಾರ್ದು ಈ ಕೈಪಲ್ಲೆ ಸವಸ ಮಾಡ್ಬಾರ್ದು ಮಾಡಿ ನನಗಂಕರ ಸಾಕಾಗ ಹೋಗ್ಬಿಟ್ಟೈತಿ. ಯಾಕ ಚೆನ್ನಿ ಹಣ್ಣು ಮಾರೋದ್ ಬಿಟ್ಟು ಅವ್ವ ಕುದುರೆಗತಿ ನಿಂತೆಲ್ಲ ಯಾಕ? ಹಣ್ಣು ಮಾರೋದ್ ಕೆಲಸ ಬೇಸರ ಆಗ್ಬಿಟ್ಟೈತಿ. ಹಣ್ಣು ಮಾರೋ ದಂಧೆ ಬ್ಯಾಸ್ರ ಅದ, ಇನ್ನೊಂದು ಸರಳ ದಂಧೆ ಐತಿ ಮಾಡ್ತೇನ. ಯಾವ್ದೋ ಯಪ್ಪ ಅದು? ಎಲ್ಲಮ್ಮನ ಗುಡ್ದಾಗ ನೆಲ್ಲಿಕ ಕಾಣೇನು ಎಲ್ಲವ್ವ ನೀನು ನೆಲ್ಲಿಕ ಕಾಣೇನು ಅಂತಂದ ಚೊಟ್ಕಿ ಪದ ಆಡ್ಕೊಂತ ಆಟ ಪಲ್ಯ ಕಿಡ್ಕೊಂತ ಚೊಟ್ಕಿ ಪದ ಆಡೋದು. ಅದೆಲ್ಲ ಹೋಗ್ಲಿ ಬಿಡಿ ಚೆನ್ನ, ಮತ್ ನೀನಾರ ಎರಡು ತಗೋಲ್ಲ. ನಿಂತಾಕ ಯಾವ್ಯಾವ ಅನ್ನೋದು ಹೇಳ ತಗೊಂಡ್ ಖರೀದಿ ಮಾಡಬಿಡ್ತೀನಿ. ನನ್ ತಕ್ಕ ಸಣ್ಣವು ಉದ್ದನೋ ದುಂಡನೋ ಅದ ನೋಡಿ. ನಮ್ಮಂತ ಹರಿಯದ ಹುಡುಗರು ದುಂಡನ ಮನಸ್ಸು ಬಲ್ಲ ಇಚ್ಚಿಗೆ ಮೆತ್ತ ಮಾಡಿದ್ರನ ನಮ್ಮಂತ ಹುಡುಗರಿಗೆ ಸುಖ ಕಣ್ತಂಬ ನಿದ್ದೆ. ಮೆತ್ತಗ ಮಾಡಕ್ ಅವೇನ್ ಮಾವಿನ ನಲ್ಲ ಬಿರ್ಸ ಸೇಬು ಅನ್ನದವ್. ನಿನ್ನ ಬೇಕಾದಂಗೆ ಬಿರ್ಸಿರ್ ಚೆನ್ನಿ. ನಮ್ಮಂತ ಹರಿಯದ ಹುಡುಗರು ನಿನ್ ಎರಡು ದುಂಡನ ಕೈಯಾಗ ಹಿಡ್ದು ಮನಸ್ಸು ಬಲ್ಲ ಇಚ್ಚಿಗೆ ಕಚ್ಚಿರ್ ಸಾಟ ತುನ್ಯಾಗ ಸ್ವಲ್ಪ ಬಿರ್ಸತ್ತವ ಇಚ್ಗಾದ ಹೆಂಗ್ ಜಾಸ್ತಿ ಮಾಡ್ತ ನೋಡ ಹಂಗಂಗತ್ತವ ಮೆತ್ತಗ ರಬ್ಬರ್ ಅದಂಗ ಅಕ್ಕವು. ಏನ್ ಹೇಳ ನಿನ್ ರೇಟ್? ಏನಂದಿ? ನಿನ್ ಹಣ್ಣಿನ ರೇಟ್ ಹೇಳಂದ್ಯಾ? 200 ರೊಕ್ಕ ನೋಡಿ ಅಡಕ್ಕ. ಆದ್ರ ಎಲ್ಲಾರು ಇಚ್ಚಾಡಿ ಮೆತ್ತ ಮಾಡಿದ್ ನಾವ್ ಅಲ್ಲ ಬಿರ್ಸಿದ್ರ ಆಟ ಖರೀದಿ ಮಾಡ್ತೀನಿ. ಅವು ಇಚ್ಚಿಕರ ಇಚ್ಚಿಲಿ ಬಿರುಸರ ಇರ್ಲಿ ಏನಾಗ್ಲಿ ತಗೋತೇವಲ್ಲ, ಇಲ್ಲ ನಾ ಬೇರೆ ಕಡೆ ಹೋಗ್ಬಿಡ್ತೇನೆ. ಆಯ್ತು ಬಿಡು, ನೀನ್ ಇಷ್ಟ ಐತಿ ಅಂದ್ರ ಹಂಗ ನೀ ಒಪ್ಪೋದಾದ್ರ ಆಯ್ತಾ? ತಗೋರ ಯಾರ ಬೇಡಂತಾರ ಚೆನ್ನ. ಬಾಳ ಬಿರ್ಸ ಐತದ ಒಡಿಯೋ ಏನ್ ನೋಡಿ ಹೋಗು. 16ರ ಹುಡುಗಿ ಬಂದಾಳ ಹದಗ ಹೊಡಪಿನಿಯ ತಾಳ ಪ್ರೀತಿಯ ಪದಕ ಮೊದಲ ಜವರಿ ಮನಕ ಮಮ್ಮಿ ಕನಕ ಹುಡುಗಿ ಮೊದಲ ಜವರಿ ಮನಕ ಮಮ್ಮಿ ಕನಕ. ಏನಪ್ಪಾ ವಸಂತ, ಎಲ್ರಕಿ ಮೊದಲ ನೀನ ಗಜಮ ಎಬ್ಸಿ. ಪ್ರೀತಿಯ ಪದಕ ಮೊದಲ ಜವರಿ ಮನಕ ಮಮ್ಮಿ ಕನಕ ಮೊದಲ ಜವರಿ ಮನಕ ಮಮ್ಮಿ ಕನಕ. ಬೇಕ ನಿನ್ನ ಹುಡುಕ ಬಂದ ನಿಂತಿದ್ದೀನಿ ಕನಕ ಕನಕ ಬಂದ ನಿಂತಿದ್ದೀನಿ ಅದಕ ಕೂದಲ ಗಟ್ಟಿ ಮಣ್ಣಗಳ ತನಕ ಕೂದಲ ಗಟ್ಟಿ ಮಣ್ಣಗಳ ತನಕ ಕಣ್ಣ ಹೊಡೆದ ಕಾಡತಿಯಾಗ ಮೊದಲ ನೀ ಮೊದಲ ಜಬರಿ ಮನಕ ಮಮ್ಮಿ ಕನಕ ನೀ ಮೊದಲ ಜಬರಿ ಮನಕ ಮಮ್ಮಿ ಕನಕ. 16ರ ಹುಡುಗಿ ಬಂದಾಳ ಹದಗ 16ರ ಹುಡುಗಿ
ಮೊದಲ ಜಬರಿ ಮನಕ ಕನಕ ನೀ ಮೊದಲ ಜಬರಿ ಮನಕ ಕನಕ ಮಡಿಗೆ ಬರಗಿಟ್ಟಿ ಅಂದೈತೆ ಕುರಿದಂಡಿ ಮಡಿಗೆ ಬರಗಿಟ್ಟಿ ಅಂದೈತೆ ಕುರಿದಂಡಿ ದಡ್ಡಗ ಸಿಕ್ಕರ ಬಾಳ ಬಾರಿ ಕಂಬನ ಬಡ್ಡಿ ದಡ್ಡಗ ಸಿಕ್ಕರ ಬಾಳ ಬಾರಿ ಕಂಬನ ಬಡ್ಡಿ ಇವತ್ತ ಬಿಡ್ತೀನಿ ನಾಳಿಗೆ ಬರ್ತೀನಿ ಇವತ್ತ ಬಿಡ್ತೀನಿ ನಾಳಿಗೆ ಬರ್ತೀನಿ ಹನುಮಪುರ ಜಾತ್ರೆ ಒಳಗದೂಳಗೆ ಬಿಟ್ಟು ಹೋಗುತ್ತೀನಿ ನಾನ ಹನುಮಪುರ ಜಾತ್ರೆ ಒಳಗದೂಳಗೆ ಬಿಟ್ಟು ಹೋಗುತ್ತೀನಿ ನಾನ ಗಡಿಗೆ ಮಾತಾಡ ಸಂಗವ್ವ ನಿನ್ನ ಗಡಿಗೆ ಹೊಡೆದಿತ್ತು ನಿಂಗವ್ವ ಗಡಿಗೆ ಮಾಡಬೇಡ ಸಂಗವ್ವ ನಿನ್ನ ಗಡಿಗೆ ಹೊಡೆದಿತ್ತು ಸಂಗವ್ವ ಇಡೀ ಉಣಬೇಕು ನಿಂಗವ್ವ ಗಡಿ ಮರಿ ಮಾಡಿ ಗುಳ್ಳು ಗುಳ್ಳು ನೊಂಗವ್ವ ಇಡೀ ಉಣಬೇಕು ನಿಂಗವ್ವ ಗಡಿ ಮರಿ ಮಾಡಿ ಗುಳ್ಳು ಗುಳ್ಳು ನೊಂಗವ್ವ ಕಾಲಿಗೆ ನೋರು ತೋಟವ್ವ ಚೂಡಗ ಮಾಮ ಯಾಕೆ ಅಶೋಕ, ಏನಾದರೂ ಕೆಲಸವಿತ್ತೆ? ನಾವು ಶಾಲೆ ಕಟ್ಟಿಸಬೇಕಾದರಿ ಸರ್ಕಾರದವರಿಗೆ 2 ಲಕ್ಷ ಹಣ ತುಂಬಬೇಕಂತೆ ಮಾಮ. ಹಣ ಕೊಟ್ಟು ಸ್ವಲ್ಪ ಪರ್ಮಿಷನ್ ತೆಗೆದುಕೊಳ್ಳಲು ಸ್ವಲ್ಪ ಕಾಲಾವಕಾಶ ಇದೆಯೋ ಅಶೋಕ? ಕೇವಲ 8 ದಿನಗಳು ಮಾತ್ರ ನಮಗಿರುವ ಕಾಲ ಅವಕಾಶ ಮಾಮ. ಕೆಲವೇ 8 ದಿನಗಳಲ್ಲಿ ಅಷ್ಟೊಂದು ಹಣ ಕೊಡಿಸಲು ನಮ್ಮಿಂದ ಹೇಗೆ ಸಾಧ್ಯ? ಹೊತ್ತಿಗೆ ಸಾಧ್ಯವಾಗುವುದನ್ನೇ ಸಾಧಿಸಲು ಹುಟ್ಟಿ ಬಂದಿರುವ ಈ ಭಾರ್ಗವನಿಗೆ ಅಸಾಧ್ಯ ಎಂಬುದು ಯಾವ ಲೆಕ್ಕ? ಅಶೋಕ, 8 ದಿನಗಳೇಕೆ? ಕೇವಲ 2 ದಿನಗಳಲ್ಲಿ ಅವರ ವ್ಯವಸ್ಥೆ ಮಾಡುತ್ತೇನೆ. ನೀ ಹೇಳುವ ಮಾತು ನಿಜ ಸಹೋದರ, ಆದರೆ ಅಷ್ಟೊಂದು ಹಣ 2 ದಿನಗಳಲ್ಲಿ ಹೇಗೆ ಕೂಡಿಸುವುದು? ಈಗ ನಮ್ಮ ಕೈಯಲ್ಲಿ 1000 ರೂಪಾಯಿ ಸಹ ಇಲ್ಲ. ಅಂಥದ್ರಲ್ಲಿ ಅಷ್ಟೊಂದು ಹಣ ಕೊಡುವ ಪುಣ್ಯಾತ್ಮರು ಯಾರಿದ್ದಾರಪ್ಪ ಈ ಊರಿನಲ್ಲಿ? ನಾನಿದ್ದೀನಿ, ನಿಮಗೆ ಹಣ ಕೊಟ್ಟು ಸಹಾಯ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಯಾರಮ್ಮ ನೀನು? ನಾನು ಈ ಊರ ಸಾವುಕಾರ ರಾವಣಗೌಡನ ತಂಗಿ ರಾಜೇಶ್ವರಿ ಅಂತ. ರಾವಣಗೌಡನ ತಂಗಿಯೇ? ಬೇಡಮ್ಮ ಬೇಡ, ನೀನು ಹಣ ಕೊಡುವುದು ಬೇಡ. ಯಾಕೆಂದರೆ ಮೊದಲು ನಿಮ್ಮ ಅಣ್ಣನವರಿಗೂ ನಮಗೂ ಮೊದಲಿನಿಂದಲೇ ಸರಿಯಿಲ್ಲ. ನೋಡಿ, ನಮ್ಮ ಅಣ್ಣನ ವಿಷಯ ಇರಲಿ, ಮೊದಲು ಈ ಹಣವನ್ನ ದಯವಿಟ್ಟು ತೆಗೆದುಕೊಳ್ಳಿ. ರಾಜೇಶ್ವರಿ, ಇದರಲ್ಲೇನು ನಿಮ್ಮ ಅಣ್ಣನವರ ಕೈವಾಡವೇನು ಇಲ್ಲ ತಾನೇ? ಇಲ್ಲ, ನನ್ನ ಕುಲದೇವರ ಮೇಲಾನೆಗೂ ಸತ್ಯ, ಇದರಲ್ಲಿ ಯಾರ ಕೈವಾಡ ಇಲ್ಲ, ತೆಗೆದುಕೊಳ್ಳಿ. ಆಪತ್ ಕಾಲದಲ್ಲಿ ಬಂದು ಸಹಾಯ ಮಾಡುತ್ತಿರುವ ರಾಜೇಶ್ವರಿಯವರೇ, ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯೋದಿಲ್ಲ. ನೋಡಿ, ಕೆರೆ ನೀರು ಕೆರೆಗೆ ಚೆಲ್ಲಿ ಹೊಂದಿದ್ದಾರೆ ಬಲ್ಲವರು. ತೆಗೆದುಕೊಳ್ಳಿ ಹಣವನ್ನ. ರಾಜೇಶ್ವರಿ, ನಿಮಗೆ ಎಣ್ಣೆನ್ನಲೋ ಎನ್ನ ರೂಪದಲ್ಲಿರುವ ದೇವತೆ ಎನ್ನಲು ಯಾವ ಜನ್ಮದ ಋಣಾನು ಬಂದವೋ ಏನು? ನಿನ್ನಿಂದ ಈ ರೀತಿ ಸಹಾಯ ಮಾಡಿಸ್ತಿದ್ದಾನೆ ಆ ದೇವರು ನಾ ಕಾಣೆ. ನೋಡಿ, ಭಾವನೆ ಸುದ್ದಿದ್ರೆ ಭಾವಕ್ಕೆ ಎಲ್ಲಿ ಬೆಲೆ ಇದೆ ಅಂದ ಹಾಗೆ ಎಲ್ಲವೂ ಇದ್ದೇ ಇರುತ್ತೆ. ಹಾ, ನಾನಿನ್ನು ಬರ್ತೀನಿ. ನಿಲ್ಲಿ, ಸ್ವಲ್ಪ ಕಾಫಿ ಕುಡಿದುಕೊಂಡು ಹೋಗಿರಂತೆ. ಬೇಡ, ಇನ್ನೊಂದು ಸರಿ ಬಂದಾಗ ಕಾಫಿ ಯಾಕೆ, ಊಟ ಕೂಡ ಮಾಡ್ಕೊಂಡು ಹೋಗ್ತೀನಿ. ಹಾ ಭಾರ್ಗವ, ಅವರನ್ನು ಮನೆ ತನಕ ಬಿಟ್ಟು ಬಾರಪ್ಪ. ಆಯ್ತು ಅಣ್ಣ. ಅಶೋಕ, ಜ್ಯೋತಿ, ಒಳಗಡೆ ಹೋಗಿ ಊಟ ಮಾಡೋಣ ನಡ್ರಿ. ರಾಜೇಶ್ವರಿ, ಸರಿಯಾದ ಸಮಯಕ್ಕೆ ಬಂದು ಅಂತೂ ನಮಗೆ ಹಣದ ಸಹಾಯ ಮಾಡಿ, ಅಂತೂ ನಮ್ಮ ಮನೆಯವರೆಲ್ಲ ಮನಸ್ಸು ಗೆದ್ದ ಪ್ರೀತಿಗೆ ಪಾತ್ರಳದ ಪಾರಿವಾಳ ನೀನು. ಈ ಪಾರಿವಾಳವನ್ನ ನಡು ನೀರಿನಲ್ಲಿ ಕೈ ಬಿಡದೆ ಆಶ್ರಯ ಕೊಟ್ಟು ಆಶ್ರಯದಾತ ನೀವಾಗಬೇಕು ಸರ್ದಾರ. ನಂಬಿ ಬಂದವರನ್ನು
ನಡು ನೀರಿನಲ್ಲಿ ಕೈ ಬಿಟ್ಟು ಕುತ್ತಿಗೆ ಸಾಯಿಸುವ ಕುಲ ನಮ್ಮದಲ್ಲ ರಾಜೇಶ್ವರಿ. ಹಸಿದವರಿಗೆ ಕೈ ತುತ್ತ ನೆಟ್ಟು ಬೇಡಿದವರಿಗೆ ಬೇಡಿದನ್ನು ಕೊಟ್ಟು ಬೇಸರಾರಿಸುವ ಅಪರೂಪದ ಅಪರಂಜಿ ನಾನು. ಅಪರಂಜಿ ನಾನೇ ಎಂದು ಗುಲಗಂಜಿ ಕೈ ಬಿಟ್ಟು ಮದರಂಗಿ ಕೈ ಹಿಡಿಬೇಡಿ ನೇಗಿಲಿ ಯೋಗಿ. ಈ ನೇಗಿಲ ಯೋಗಿ ಮನಸ್ಸು ಕೊಟ್ರೆ ಮಗು, ಮನಸ್ಸು ಮುರಿದ್ರೆ ಮೃಗ. ಮನಸ್ಸು ಒಲಿದ್ರೆ ಮೃತ್ಯು ಕೂಡ ತಲೆಬಾಗಿ ನಾಗರ ಹಾವಿನಂತೆ ಭಾರ್ಗವಿಸುತ್ತಂತೆ. ರಾಜ, ನಾವಿಬ್ರು ಪ್ರೇಮದ ಕಡೆ ಹೋಗೋನ್ವಿ. ಪ್ರೇಮ ಲೋಕದತ್ತ ಸಾಗುವ ನನ್ನ ಮುದ್ದಿನ ಗಿಣಿಯೇ, ಈ ಭಾರ್ಗವನ ಪ್ರಯಾಣದ ಅರಗಿಣಿ. ಹಾಗಾದ್ರೆ ಈ ಅರಗಿಣಿಯ ಕೈ ಹಿಡಿದು ಒಂದು ಹಾಡನ್ನಾದ್ರೂ ಹಾಡಬಾರ್ದೆ? ಈ ಅಮ್ಮೀರನ ಅಂದರದ ಹಸನ್ಮುಖಿಯಾಗಿ ಬಂದು ಆಡೇ ನೀ ನನ್ನ ಚೆಲುವೆ. ಬಾರೋ ನನ್ನ ಚೆಲುವ. ಹಸನ್ಮುಖಿಯಾಗಿ ಬಂದು ಆಡೇ ನೀ ನನ್ನ ಚೆಲುವೆ. ಚೆಲುವಾ ಚೆಲುವಾ ಬೇಲೂರ ಚೆನ್ನ ಚೆಲುವಾ, ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವಾ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರು ನನ್ನ ರಾಮ. ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀತೆ. ಚೆಲುವಾ ಚೆಲುವಾ ಬೇಲೂರ ಚೆನ್ನ ಚೆಲುವಾ, ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವಾ. ಮನದ ಬನದ ಸುಮದಲ್ಲಿ ಚೈತ್ರ ಮೇಳ, ಎದೆಯ ಗುಡಿಯ ಪದದಲ್ಲಿ ಪ್ರೇಮ ತಾಳ. ಕಣ್ಣ ಸನ್ನೆಯಲ್ಲಿ ಇಂದ್ರಲೋಕ ದೊರೆತಾಗ, ಬೆರಳಿನಾಜ್ಞೆಯಲ್ಲಿ ಸ್ವರ್ಗಲೋಕ ತೆರೆದಾಗ. ಏನ ಹೇಳಲಿ ಈಗಲ ಮಾತು ಬಾರದಿದೆ, ಏನ ಮಾಡಲಿ ಈಗನ ಜೀವ ಜಾರುತ್ತಿದೆ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರು ನನ್ನ ರಾಮ. ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ.
ಚೆನ್ನ ಬಸವ, ಏ ಚೆನ್ನ ಬಸವ, ಯಾರು? ಹೋ ನೀವಾ? ಚೆನ್ನ ಬಸವ ಇಲ್ಲವೇ ಮನೆಯಲ್ಲಿ? ನೋಡಿ, ಅವರು ಗುಡಿಗೆ ಹೋಗಿದ್ದಾರೆ. ತಾವಿಲ್ಲಿಗೆ ಬಂದ ಕಾರಣ? ಬಾಗಿದ ಹಣ್ಣು ಇದ್ದ ಕಡೆ ಹಣ್ಣಿನ ರುಚಿ ನೋಡಲು ಗಿಳಿ ಹಣ್ಣನ್ನು ಹುಡುಕಿಕೊಂಡು ಬರುವುದು ಈ ಸೃಷ್ಟಿಯ ನೇಮ. ನೋಡಿ ಗೌಡ್ರೆ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ನೀವು. ಇನ್ನೊಂದು ಸಾರಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದೆ ಆದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಮನೆಯಲ್ಲಿ ಯಾರು ಇಲ್ಲ, ನಾನೊಬ್ಬಳೇ ಇದ್ದೇನೆ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳಿದುಕೊಳ್ಳುತ್ತಾರೆ. ನನ್ನ ಗಂಡ ಹಾಗೂ ನನ್ನ ಮಾವ ಬರೋದ್ರೊಳಗಾಗಿ, ನನ್ನ ಮೈದುನ ಬರೋದ್ರೊಳಗಾಗಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ನೀವು. ಲೇ ಜ್ಯೋತಿ, ನಿನ್ನ ಗಂಡ ಮೈದನರು ಇಲ್ಲದ ಸಮಯ ಸಾಧಿಸಿ ನನ್ನ ಸೇಡು ತೀರಿಸಿಕೊಳ್ಳಲು ಇದೇ ಸರಿಯಾದ ಸಮಯವೆಂದು ಸೇಡು ಸಾಧಿಸಿದ ಹುಲಿಯಾಗಿ ನಿಮ್ಮ ಮನೆಗೆ ಬಂದಿರುವನು ಜ್ಯೋತಿ ಈ ರಾವಣಗೌಡ. ಏ ಗೌಡ, ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗ ಇಲ್ಲಿಂದ. ಇರ್ತಿದ್ರೆ ನಿನ್ನ ಪಾಲ್ಗೆ ಈ ಜ್ಯೋತಿ ಚಂಡಿ ಚಾಮುಂಡಿ ಆಗುತ್ತಾಳೆ. ಬಲ್ಲು ಜೋಕೆ ಚಂಡಿ ಚಾಮುಂಡಿ. ಲೇ ಚಂಡಿ ಚಾಮುಂಡಿ, ನಿನ್ನಂತೆ ಚಂಡಿ ಚಾಮುಂಡಿ ಎಂದು ಪುಟದೆದ್ದು ಎಷ್ಟೋ ಹರಿಯದ ಬಾಲಿಯರು ಈ ರಾವಣಗೌಡನಿಗೆ ಮೈ ಒಪ್ಪಿಸಿ ತಾಳಿ ಇಲ್ಲದೆ ಮಗುವಿಗೆ ತಾಯಿಯಾಗಿದ್ದರಲೇ ಈ ರಾವಣಗೌಡನ ಕೈಯಲ್ಲಿ. ಲೊಕ್ಕು ಜ್ಯೋತಿ, ಸೊಮ್ಮನೆ ನಿಗರಾಡಿ ನೆಗದ ಬಿದ್ದು ಸಾಯಬೇಡ. ಬಾರಲೇ ಬಾ ನನ್ನ ಒಳಗಲು. ನಾಚಿಕೆ ಇಲ್ಲದ ನಾಯಿ, ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಾಧಿಸಿ ಈ ರೀತಿ ಮನೆಯಲ್ಲಿ ನುಗ್ಗಿ ಒಂಟಿ ಹೆಣ್ಣಿಗೆ ಈ ರೀತಿ ಮಾತನಾಡುತ್ತಿರುವೆಲ್ಲ. ನಾಚಿಕೆ ಆಗ್ಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಲೇ ಜ್ಯೋತಿ, ನಮ್ಮಂತ ಸೌಕಾರರೇ ನಿಮ್ಮಂತ ಬಡ ಪಾವಿಗೆ ಶರಣಾದರೆ ನಿಮ್ಮಂತ 18ರ ಹರಿಯದ ಹಗಲಿಗಿತ್ತಿಯರ ಕಾಮ ಇಳಿಸುವರ್ಯಾರು? ಅಂತ ನಿನ್ನ ಕಾಮ ಇಳಿಸಲು ಬಂದಿರುವೆ ಕಾಮ ಪಿಸಾಚಿಯಾಗಿ. ಬೇಕೋ ಜ್ಯೋತಿ, ಮಾತಿಗೆ ಮಾತು ಬೆಳೆಸಿ ನಿನ್ನ ಹರಿಯದ ಯೌವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಸೊಮ್ಮನೆ ಬಂದು ಹಪ್ಪಿ ಮುದ್ದಿಸು ಈ ಶ್ರೀಮಂತ ಹುಲಿ ರಾವಣಗೌಡನನ್ನು. ಬರಲೇ ಬಾ. ಗೌಡ, ಕಾಮುಕನಾಗಿರುವ ನಿನ್ನ ಕಾಮ ಇಳಿಯುವುದರೊಳಗಾಗಿ ಕಡಿದು ಚೆಲ್ಲುವೆ ನಿನ್ನ ಕರ್ಮದ ಕೈಗಳನ್ನು. ಏ ಜ್ಯೋತಿ, ನೀ ನನ್ನ ಕೈ ಕಡಿದರು ಭತ್ತ ಕುಂಬಾರನಂತೆ ಕುನಿ ಕುಣಿದಾಡಿ ಸವಿವೇ ನಿನ್ನ ಸೌಂದರ್ಯದ ಸುಖವನ್ನು. ಬೇಕೋ ಜ್ಯೋತಿ, ಮಾತಿಗೆ ಮಾತು ಬೆಳೆಸಿ ನಿನ್ನ ಹರಿಯದ ಯೌವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಸೊಮ್ಮನೆ ಬಂದು ಹಪ್ಪಿ ಮುದ್ದಿಸೋ ಈ ಶ್ರೀಮಂತ ಹುಲಿ ರಾವಣಗೌಡನನ್ನು. ಬರಲೇ ಬಾ. ಕೈ ಬಿಟ್ಟು ಮಾತನಾಡೋ ಕಟುಕ. ಇನ್ನೊಂದು ಸಾರಿ ನನ್ನ ಮೈ ಕೈ ಮುಟ್ಟಲು ಬಂದಿದ್ದೆ ಆದ್ರೆ ಮಾರಮ್ಮನ ಹರಕೆ ಕೋಣದಂತೆ ಓಡಾಡಿಸಿ ಕಡೆ ಬೇಕಾಗುತ್ತದೆ. ಬಲು ಎಚ್ಚರ. ಏ ಜ್ಯೋತಿ, ಸತ್ತು 25 ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಅನಿಸಿಕೊಂಡಿರುವ ಈ ರಾವಣಗೌಡನಿಗೆ 25 ಹಳ್ಳಿಗಳಿಗೆ ನೆರಳಾದ ಈ ರಾವಣಗೌಡನಿಗೆ ಮರ್ಯಾದಿಂದ ನೀನು ನನ್ನವಳಾದರೆ ಸರಿ, ಇರದಿದ್ದರೆ ನಿನ್ನನ್ನು ಎಳೆದುಕೊಂಡು ಹೋಗಿ ರೇಪ್ ಮಾಡಬೇಕಾಗುತ್ತದಲೇ. ನಾನೇ ನಿನ್ನ ಪ್ರಿಯತಮನೆಂದು ತಿಳಿದು ಹಪ್ಪಿ ಮುದ್ದಿಸೋ ಈ ರಾವಣಗೌಡನನ್ನು. ಬರಲೇ ಬಾ. ಮೊಚ್ಚ ಬಾಯಿ ಹೇಸಿ ನಾಯಿ, ನನ್ನ ಹಾಗೆ ನಿನಗೂ ಒಬ್ಳು ತಾಯಿ ಇರ್ಬೇಕಲ್ಲ. ಆ ನಿನ್ನ ತಾಯಿ ಕೂಡ ಹಾಜರು ಮಾಡಿ ಹೆತ್ತಿರಬೇಕು ನಿನ್ನನ್ನು. ರಾಮಾಯಣದ ರಾಮನದ ಸತಿಯಷ್ಟೇ ಪವಿತ್ರವಾದ ನನ್ನ ಎತ್ತ ತಾಯಿಗೆ ಆಧಾರದ ಹೆಣ್ಣು ಎಂದು ಪಗಳುವೆಯಾ ಬಂಡ ರಂಡೆ? ಮುಗಿತೋ ನಿನ್ನ ಶೀಲದ ಗತಿ.
ಎಂದಿಗೆಯಗಿ ಪ್ರೀತಿ ಮಾತ್ರ ನಿನ್ನನ್ನೇ ತೂ ಪಾಪಿ, ಕೊನೆಗೂ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ ಪಾಪಿ. ನಾನೇನು ನಿನಗೆ ಅನ್ಯಾಯ ಮಾಡಿದ್ದೇನೆಂದು ನನ್ನ ಶೀಲವನ್ನು ಹಾಳು ಮಾಡಿದೆ ಹೇಳು. ಜ್ಯೋತಿ ಬಹುದಿನದ ನನ್ನ ಆಸೆ ಅಂತ ನಿನ್ನ ಶೀಲ ಸವೆದು ಸುಖಪಟ್ಟೆ ಮನಸ್ಸು ಮಾಡಿ ಕಣ್ಣಿಟ್ಟ ಎನ್ನನ್ನು ಎಂದು ಬಿಟ್ಟಿಲ್ಲ ಈ ಗೌಡ. ಲೋ ಬಂಡಗೌಡ, ನೀನು ಮಾಡಿದ ಹೇಸಿ ಕೆಲಸ ಭೀಮನಂತಿರುವ ನನ್ನ ಗಂಡ ಅರ್ಜುನಂತಿರುವ ನನ್ನ ಮೈದುನಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿನ್ನನ್ನು ಓಡಾಡಿಸಿ ಕಡೆಯದೆ ಬಿಡಲಾರರು ಕಣೋ, ಓಡಾಡಿಸಿ ಕಡೆಯದೆ ಬಿಡಲಾರರು. ಏ ಜ್ಯೋತಿ, ಲೇ ಜ್ಯೋತಿ, ನೀನು ಬದುಕಿದ್ದರೆ ಈ ರಾವಣ ಗೌಡನಿಗೆ ಆಪತ್ತು ಬರುವುದು ಖಂಡಿತ. ಅಂತ ನೀನು ಬದುಕಲೇಬಾರದು, ಸಾಯುವುದೇ ಸರಿ. ಈ ಗೌಡನಿಗೆ ಎದುರಾದ ಹೆಣ್ಣು ಉಳಿದಿಲ್ಲ, ಗಂಡನು ಉಳಿದಿಲ್ಲ. ಹಠವಾಗಿ ನಿಂತರೆ ಮಠ ಸೇರುವುದು ಖಂಡಿತ. ಜ್ಯೋತಿ, ಲೇ ಜ್ಯೋತಿ, ಅಕ್ಕ ಅಕ್ಕ, ಹೊತ್ತಿಗೆ ಹೊತ್ತಿಗೆ ಜ್ಯೋತಿ, ಹೊತ್ತಿಗೆ ಅಕ್ಕ, ಇದೇನು ರಕ್ತ? ಯಾರು ಕಟುಕರು ಜ್ಯೋತಿಯನ್ನು ಮಾನಭಂಗ ಮಾಡಿ ಕೊಲೆ ಮಾಡಿದ್ದಾರೆ ಭಾರ್ಗವ, ಕೊಲೆ ಮಾಡಿದ್ದಾರೆ. ಹೊತ್ತಿಗೆ ಈ ನಿನ್ನ ಮೈದಿನ ಭಾರ್ಗವಿಲ್ಲದೆ ನೀನು ಒಂದು ಕೈಗೆ ಸಹಿತ ಇರುತ್ತಿರಲಿಲ್ಲ. ನೀನಿಲ್ಲದೆ ನಮ್ಮನ್ನು ಅಗಲಿ ಹೋದೆಯಾ, ಅನಾಥನಾಗಿ ಹೊರಟು ಹೋದೆಯಾ, ಅತ್ತಿಗೆ ಹೊರಟು ಹೋದೆಯಾ? ಅಕ್ಕ, ನಿನ್ನ ಮೇಲೆ ಹೆಚ್ಚು ಆಸೆಯನ್ನು ಇಟ್ಟುಕೊಂಡು ಈ ನಿನ್ನ ತಮ್ಮನಿಂದ ದೂರವಾಗಿ ಬಹುದೂರ ಹೊರಟು ಹೋದೆಯಾ ಅಕ್ಕ, ಹೊರಟು ಹೋದೆಯಾ? ಹುಬ್ಬಳ್ಳಿ ಸಂತೆಗೆ ಹೋಗುವಾಗ ನಿನಗೆ ಏನು ತರಲಿ ಎಂದು ಈ ನಿನ್ನ ಗಂಡ ಚೆನ್ನಬಸವ ಕೇಳಿದರೆ, ಸಾಲವೇ ಸಾಕಷ್ಟು ಇರುವಾಗ ನನಗೇನು ತರಬೇಡಿ ಎಂದು ಹೇಳಿ ಕಳಿಸಿದ ನೀನು ಜನವಾಗಿ ಮಲಗಿರುವೆಯಾ ಜ್ಯೋತಿ? ನಮ್ಮೆಲ್ಲರನ್ನು ಅಗಲಿ ಹೋದೆಯಾ? ಹೊತ್ತಿಗೆ ನೀನು ಇಷ್ಟಪಟ್ಟಿರುವ ಬಂಗಾರದ ಬಳೆಗಳನ್ನು ಮಾಡಿಸಿಟ್ಟಿದ್ದೆ, ಅವುಗಳನ್ನು ಹಾಕಿಕೊಂಡು ನಕ್ಕು ನಲಿಯಬೇಕಾದ ನೀನು ಆಹುತಿಯಾದೆಯ ಅತ್ತಿಗೆ, ಆಹುತಿಯಾದೆಯ. ಸೀರೆಯಲ್ಲಿ ನಿನಗೆ ಯಾವ ಸೀರೆ ಎಂದು ಈ ನಿನ್ನ ತಮ್ಮ ಕೇಳಿದರೆ ಹಸಿರು ಸೀರೆ ಎಂದು ಹೇಳಿದ ನೀನು ಹಸಿರು ಸೀರೆಯನ್ನು ಉಡದೆ
ಸಮಾಧಿ ಆಗಲು ಸಿದ್ಧಳಾದೆಯ ಅಕ್ಕ ಸಿದ್ಧಳಾದೆಯ. ಇನ್ನು ಮುಂದೆ ನೀ ಇಲ್ಲದ ನನ್ನ ಪಾಡೇನಕ್ಕ ನಮ್ಮ ಪಾಡೇನು. ಭಾರ್ಗವ ಅಶೋಕ, ನಾವೇ ಅಳುತ್ತಾ ಕುಳಿತರೆ ಪ್ರಯೋಜನವಿಲ್ಲ. ಸಮಯ ಮೀರುತ್ತಿದೆ, ಶವ ಸಂಸ್ಕಾರ ಮಾಡುವ ವ್ಯವಸ್ಥೆ ಮಾಡೋಣ, ನಡೀರಪ್ಪ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ಹಳ್ಳಿಯ ವಾತಾವರಣ. ಕುಲು ಕುಲುನೆ ನಗುತ್ತಿರುವ ಗಿಡ ಗಂಟಿಗಳು, ಹಕ್ಕಿ ಪಕ್ಷಿಗಳು, ಎಷ್ಟೊಂದು ಆನಂದವಾಗಿದೆ ಇಲ್ಲಿ. ಒನ್ಸ್ ಮೋರ್ ಮೇಡಮ್, ಒನ್ಸ್ ಮೋರ್. ಯಾರು? ಕೋಗಿಲೆ ಅಂತೆ ಹಾಡಿ ನವಿಲಿನಂತೆ ನರ್ತನ ಮಾಡುವ ಈ ಊರಿಗೆ ಹೊಸದಾಗಿ ಬಂದಿರುವ ಮೊದಲು ನೀನ್ ಯಾರಂದು ಹೇಳು. ನಾನು ಸ್ಪೆಷಲ್ ಡ್ಯಾನ್ಸರ್ ರಂಗನಾಯಕಿ ಅಂತ. ನಾನು ಈ ಊರಿನ ಗರ್ಭ ಶ್ರೀಮಂತ ರಾವಣಗೌಡನ ಆಪ್ತ ಮಿತ್ರ. ಮೇಲಾಗಿ ನಿನ್ನ ಶೀಲ ಸವೆಯಲು ಬಂದ ರಸಿಕ. ಹೇಸಿಕೊಳ್ಳದ ಕೂಸೆ, ನೋಡು, ಈ ನಿನ್ನ ನಡತೆಯನ್ನು ನನ್ನ ಮುಂದೆ ತೋರಿಸಲು ಬಂದಿದ್ಯಾ ಆದ್ರೆ ನಿನ್ನ ಸೊಕ್ಕನ್ನಡಗಿಸಿ ನಿನ್ನ ಬಿಸಿ ರಕ್ತದಿಂದ ನನ್ನ ಪಾದ ತೊಳೆಯಬೇಕಾಗುತ್ತದೆ. ಬಲು ಎಚ್ಚರ. ಮೇಲಾಗಿ ನಾನು ಫೇಮಸ್ ಡ್ಯಾನ್ಸರ್ ರಂಗನಾಯಕಿ ಅಂತ. ಫೇಮಸ್ ಡ್ಯಾನ್ಸರ್ ನೀನು ಫೇಮಸ್ ಡ್ಯಾನ್ಸರ್ ಆದರೇನು, ಫೇಮಸ್ ಹೀರೋಯಿನ್ ಆದರೇನು, ಈ ರಣತುಂಗ ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಹೆಣ್ಣುಗಳು ಬೆತ್ತಲಾಗಿ ಬಂದು ಬೀಳುತ್ತಾರೆ ಈ ರಣತುಂಗನ ಮಂಚದ ಮೇಲೆ. ಅಂತದ್ರಲ್ಲಿ ನೀನ್ ಯಾವ ಪುಟಕೋಶಿಯನ್ನೇ ಬಾರಲಿ. ಹೆಣ್ಣಿನ ಗುಂಡಿಗೆಯನ್ನೇ ಸಿಡುವಂತೆ ಮಾತನಾಡುತ್ತಿರುವೆಯಲ್ಲ, ನಿನಗೂ ಒಬ್ಳು ತಾಯಿ ಇರಬೇಕು. ಆ ನಿನ್ನ ತಾಯಿ ಕೂಡ ಸೋಳೆಯಾಗಿ ಹೆತ್ತಿರಬೇಕು ನಿನ್ನನ್ನು. ಆಧಾರದ ಹೆಣ್ಣೆ, ಈ ಪೃಥ್ವಿಯನ್ನೇ ಸುತ್ತಿ ಪ್ರಜ್ವಲಿಸುತ್ತಿರುವ ಈ ಕ್ರಾಂತಿ ಕಿಡಿರನ ತುಂಗನಿಗೆ ಕಾವೇರಿ ನೀರಿನಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಸೂಳೆಗೆ ಹೋಲಿಸಿ ಮಾತನಾಡುವಿಯಾ ಕೆಟ್ಟ ಸೂಳೆ. ಮುಗೀತೋ ನಿನ್ನ ಎಂತನದ ಮೆರಗು. ಅಯ್ಯೋ ಪಾಪನಿ, ನನ್ನ ಪ್ರೇಮ ವಿಷಯದಲ್ಲಿ ವಿಶ್ವಾಮಿತ್ರನಂತ ಅಡ್ಡಯಿಸಿ ಬರುವ ನೀನವನಲ್ಲೇ ಬಡತನೆ. ನಿಮ್ಮಂತ ಸಕ್ಕಿದ ಹುಲಿಗಳಿಗೆ ಮೆಕ್ಕಿದ ಹುಲಿ ಈ ಬಜರಂಗಿ. ಸಕ್ಕಿದ ಹುಲಿಗಳಿಗೆ ಮೆಕ್ಕಿದ ಹುಲಿ ಏ ಬಜರಂಗಿ, ಹಲ್ಲು ಕಿತ್ತ ಹಾವಿನಂತೆ ಏಕೆ ಬೋರ್ಗರಿವೆ? ಈ ನಿನ್ನ ಪುಂಡತ ನನ್ನ ಮುಂದೆ ನಡೆಯುವುದಿಲ್ಲ. ಒಳ್ಳೆ ಮಾತಿನಿಂದ ಇವಳನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಬಚಾವಾಗ. ಲೇ ಬಂಡ ಗಣಿಸ, ನಿನ್ನ ಪಿಸ್ತೂಲಿನ ಗುಂಡಿಗೆ ಅಂಜು ಬುರ್ಕ ಈ ಬಜರಂಗಿ ಅಲ್ಲ. ಈ ಬಜರಂಗಿ ಒಮ್ಮೆ ತಲವಾರು ಎತ್ತಿದರೆ ನಿಮ್ಮಂತ ಪುಡಾರಿಗಳ ರುಂಡ ಪತ್ತಿಲದ ಪಾತಾಳಕ್ಕೆ ಬೀಳುವ ಸೇರುವುದು. ಮೊದಲು ಇಲ್ಲಿಂದ ಹೊರಟುವಾಗು. ಇರದಿದ್ದರೆ ಇದೇ ತಲವಾರದಿಂದ ಅರಿಯಬೇಕಾಗುತ್ತದೆ ಈ ನಿನ್ನ ಕೊಪ್ಪಿದ ದೇಹವನ್ನು. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಏ ಬಜರಂಗಿ,
ನಿಂದು ನೀ ಇವಳನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ರೌಡಿ ಎಂದು ತಿಳಿಯಬೇಡ. ನಿಮ್ಮಂತ ರೌಡಿ ಗುಂಡಗಳಿಗೆ ಹೇಗೆ ಮಣ್ಣು ಮುಕ್ಕಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಂತವ್ರಿಗೆ ಎದುರುವ ಗಂಡು ಈ ಬಜರಂಗಿ ಅಲ್ಲ. ಯಾರಮ್ಮ ನೀನು? ನೋಡಿ, ನಾನು ಇದೇ ಊರಿನಲ್ಲಿ ತಿರುಮಲ ಹೋಟೆಲ್ನಲ್ಲಿ ಸ್ಪೆಷಲ್ ಡ್ಯಾನ್ಸರ್ ಆಗಿದ್ದೇನೆ, ರಂಗನಾಯಕಿ ಅಂತ. ನೋಡಿ, ನೀವು ನನ್ನನ್ನು ಪ್ರೀತಿಸುತ್ತೀರಾ? ನೋಡ ರಂಗನಾಯಕಿ, ನಿನ್ನಂತ ನಟಿಯನ್ನು ಮೋಹಿಸುವ ದುರ್ಬುದ್ಧ ಮನುಷ್ಯ ನಾನಲ್ಲ. ಹೆಣ್ಣು ಈ ಜಗದ ಕಣ್ಣೆಂದು ತಿಳಿದವನು ನಾನು. ಮೇಲಾಗಿ ನಾನೊಬ್ಬ ಪಕ್ಕಾ ಅಭಿಮಾನಿಯರ ಕಲಾವಿದ. ನಿಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ನೀಡುವುದು ಈ ಪುರುಷೋತ್ತಮ. ನೋಡಿ, ನೀವು ತುಂಬಾ ಚೆನ್ನಾಗಿ ಹಾಡಿ ಕುಣಿಯುತ್ತಿದ್ದೀರೆಂದು ಕೇಳಪಟ್ಟಿದ್ದೇನೆ. ನನ್ನ ಪ್ರೀತಿಸುವ ಹುಚ್ಚು ಬಿಟ್ಟು ಒಬ್ಬ ಕಲಾವಿದನ ಎದುರು ಒಂದು ಕಲಾವಿದೆ ಹಾಡಿದರೆ ಸಾಕು. ನೋಡಿ, ಈ ಅಭಿಮಾನಿ ಎದುರು ಒಂದು ಗೀತೆ ಹಾಡಿದರೆ ಸಾಕು. ನೋಡಿ, ನಿಮ್ಮ ಪ್ರಾಣವನ್ನು ಲೆಕ್ಕಿಸದೆ ನನ್ನ ಮಾನವನ್ನು ಕಾಪಾಡಿದ ಮಾಣಿಕ್ಯವಿದ್ದಂತೆ ನೀವು. ಆಯ್ತು, ನಿಮ್ಮ ಇಷ್ಟದಂತೆ ಹಾಡುತ್ತೇನೆ ನಾನು. ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನೋಡ ರಂಗನಾಯಕಿ, ಸೂರ್ಯ ಅಸ್ತ್ರ ಆಗುತ್ತಾ ಬಂತು. ಸೂರ್ಯ ಅಸ್ತ್ರ ಆಗುವುದರೊಳಗೆ ಸೇಫ್ ಆಗಿ ನೀನು ಹೋಟೆಲ್ ಸೇರಿಕೋ. ನಾನಿನ್ನು ಬರುತ್ತೇನೆ. ಗುಡ್ ಬೈ. ನಾನಿಲ್ಲೇ ತಿರುಮಲ ಹೋಟೆಲ್ನಲ್ಲಿ ಸ್ಪೆಷಲ್ ಡ್ಯಾನ್ಸರ್ ಆಗಿರಬೇಕು. ಆ ರಾವಣ ತುಂಗ ನನ್ನ ಶೀಲವನ್ನು ಗೆಡಿಸಿದನಲ್ಲ, ಅದರ ಪ್ರತಿಫಲವಾಗಿ ನನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಆದರೂ ನಾನಿಲ್ಲೇ ಇರಬೇಕು, ಇದೇ ಊರಿನಲ್ಲಿ ಇರಬೇಕು ನಾನು. ಎಲೆ ವಿಧಿಯೇ ವೀರಾಟವೇ, ಎಂತ ಪರಿಯಾಗಿ ಬೆನ್ನತ್ತೆ ಬೇತಾಡತ್ತೆ ಕಾಡುತ್ತಿರುವೆ. ನಾವು ಏನು ತಪ್ಪು ಮಾಡುತ್ತೇವೆ ಅದು ನಮಗ ಈ ಶಿಕ್ಷಾ. ಏನು ದೇವ
ಒಂದು ಮಾತು ಮಾತ್ರ ಸತ್ಯ, ನನ್ನ ಅತ್ತಿಗೆಯನ್ನು ಕೊಂದ ಕಟುಕ ಯಾರೇ ಆಗಿರಲಿ, ಅವನು ಸುರಲೋಕದ ಸೂರ್ಯನಾಗಿದ್ರು ಸರಿ, ದೇವಲೋಕದ ದೇವೇಂದ್ರನಾಗಿದ್ರು ಸರಿ, ಅಷ್ಟೇ ಅಲ್ಲ ಈ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಬ್ರಹ್ಮನಾಗಿದ್ರು ಸರಿ, ಅತ್ತಿನಂತೆ ಹಾರಿವಾಗಿ ಅವನ ಸಿರ ಕಡಿಯದೆ ನಾ ಬಿಡಲಾರೆ. ಒಂದು ವೇಳೆ ಅವನು ಸಿಂಹದ ಗುಹೆಯಲ್ಲಿ ಅಡಿಗೆ ಕುಳಿತರು, ಸಿಂಹದ ಸಿಡಿಲು ಮರಿಯಾಗಿ ಅವನ ರೋಂಡ ಮುಂಡದಿಂದ ಬೇರ್ಪಡಿಸದಿದ್ದರೆ ನನ್ನ ಹೆಸರು ಭಾರ್ಗವನೇ ಅಲ್ಲ. ಹೇ ಕೃಷ್ಣ ಮೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಪಡಿಸು ಬೆಂಕಿ ಚೆಂಡಿನಾಡ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ, ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ. ಲೇಬರ ಬಿಕರಿ ಭಾರ್ಗವ, ಹೇಗಾಗಿತ್ತು ನಿನ್ನ ಜೀವನದ ಸ್ಥಿತಿ? ಅಂದು ನೀ ನನಗೆದುರಾಗದಿದ್ದರೆ ಎಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಮಗನೇ. ಬಟ್ ಭಾರ್ಗವನ ಕತಿ ಮುಗಿಸಲು ಬಜರಂಗಿಯನ್ನು ಕರೆದುಕೊಂಡು ಬಾ ಎಂದು ಲೆಕ್ಕಾಚಾರಿಯನ್ನು ಕಳಿಸಿದ್ದೇನೆ. ಚಾರಿ ಲೇ ಲೆಕ್ಕಾಚಾರಿ, ಭುವನ ಗಾತ್ರ ಜ್ವಲನ ನೇತ್ರ ಖಾನ ಪಾತ್ರ ಖನವನ ತೀರ. ಯಪ್ಪ ಗೌಡ್ರ, ನೀವು ಹೇಳಿದಂತಾಗ ಬಜರಂಗಿನ ಕರೆದುಕೊಂಡು ಬಂದೇನ್ರಿ ಗೌಡ್ರ. ವೆಲ್ಕಮ್ ಬಜರಂಗಿ, ವೆಲ್ಕಮ್. ಬನ್ನಿ ಕುಳಿತುಕೊಳ್ಳಿ. ನಿನ್ನ ಜೊತೆ ಕುಳಿತು ಹರಟಿ ಹೊಡೆಯಲು ಬಂದಿಲ್ಲ ರಾವಣಗೌಡ. ನನ್ನನ್ನು ಕರೆಸಿದ ಕಾರಣವೇನು? ನನಗೆದುರಾದ ಭಾರ್ಗವನ ಕೊಲೆ ನೀ ಮಾಡಲೇಬೇಕು. ಆ ಭಾರ್ಗವನ ಕೊಲೆ ಮಾಡಲಿಕ್ಕೆ ಕಾರಣ ನಾ ನೋತಮ್ಮ, ನಮ್ಮ ಗೌಡ್ರು ಸರಿ ಬ್ಯಾಗ್ರಿ ಕಟ್ಸ್ಬೇಕಂದ್ರು ಜಾಗದಲ್ಲಿ ಆ ಭಾರ್ಗವ ಸಾಲೆ ಕಟ್ಟಿಸಿದ್ದೇರ್ತೀನಿ ಅಂತಂದು ಪ್ರತಿಜ್ಞೆ ಮಾಡಿನ. ಅದಕ್ಕೆ ನೀನು ಅವನ ಕತ್ತೆ ಮುಗಿಸಿರ ನಮ್ಮ ಗೌಡ್ರ ದಾರಿ ಕೊಲ್ಲಾಕೈತೆ ನೋಡಪ್ಪ ತಮ್ಮ, ಕೊಲ್ಲಾಕೈತೆ. ಆಯ್ತು ರಾವಣಗೌಡ, ನಾಳೆ ಸೂರ್ಯ ಹಸ್ರ ಆಗುವುದರೊಳಗೆ ಆ ಭಾರ್ಗವನ ಏನದ ಮೇಲೆ ಹೊತ್ತು ಕಾಗಿ ಹರಡುವಂತೆ ಮಾಡುತ್ತೇನೆ. ನಂತರ ನಿಮ್ಮಿಂದ ನಾನು ಹಣ ಪಡೆಯುತ್ತೇನೆ. ನೀ ಕೊಲೆ ಮಾಡಿದ ಸುದ್ದಿ ಕೇಳಿಗಟ್ಟಿಲ್ಲ, ನಿಂಗ ಸೇರ್ಬೇಕಾದ ದುಡ್ಡು ಇನ್ನು ಹಾಂಕೊಂಡಿಗೆ ಜಮಾ ಮಾಡಿರ್ತೀವಿ ತಮ್ಮ, ಜಮಾ ಮಾಡಿರ್ತೇವೆ. ಹಾಗಾದರೆ ನಾನಿನ್ನ ಬರುತ್ತೇನೆ. ಹೋಗು ಹೋಗಲೇ ಬಜರಂಗಿ ಹೋಗು. ನಿನಗೇನು ಗೊತ್ತು ಈ ರಾವಣಗೌಡನ ಕುತಂತ್ರ? ನೀನು ಕೊಲೆ ಮಾಡಲಿಕ್ಕೆ ಹೊರಟಿರುವ ಭಾರ್ಗವ ಯಾರು ಗೊತ್ತಾ?
ನಿನ್ನ ಒಡ ಹುಟ್ಟಿದ ಸೋದರರ ಅರ್ಥಾರ್ಥ ನೀವು ಒಂದೇ ರಕ್ತಕ ಹುಟ್ಟಿದ ಅವಳಿ ಪುತ್ರರು. ಅಷ್ಟೇ ಅಲ್ಲ, ನೀನು ನಿನ್ನ ತಮ್ಮ ನ್ಯಾಗಿಲಿ ಹೋಗಿ ಕೊಂದ ಬಂದ ತಕ್ಷಣವೇ ನಿನ್ನ ಕೊಲೆ ಅದು ಯಾರಿಂದ? ಈ ರಾವಣ ಗೌಡನ ಕೈಯಿಂದ. ಚಾರಿಲೇ ಲೆಕ್ಕಾಚಾರಿ, ಆ ಹೋಟೆಲ್ ತಿರುಮಲದಲ್ಲಿರುವ ರಂಗನಾಯಕಿಗೆ ಫೋನ್ ಹಚ್ಚಿ ಬರಲು ಹೇಳು. ಆಯ್ತು ಕೊಡ್ರಿ, ಫೋನ್ ಹಚ್ಚಿ ಬರಲು ಹೇಳಿದ್ದೇನೆ. ಗೌಡ್ರ, ನೆನಸಿದ್ರೊಳಗೆ ರಂಗನಾಯ್ಕೆ ಬಂದೇ ಬಿಟ್ಟಳು ನೋಡ್ ಗೌಡ್ರ. ನಮಸ್ಕಾರ ಗೌಡ್ರಿ. ಇರಲಿ ರಂಗನಾಯಕಿ, ನಾನು ಹೇಳಿದ ಪ್ರಕಾರ ನೀನು ಕೇಳಿ ನನಗೆ ಸಹಕರಿಸಿದರೆ ನಿನಗೊಂದು ಹೊನ್ನಿನ ಅರಮನೆಯನ್ನೇ ಕಟ್ಟಿಸಿಕೊಡುತ್ತೇನೆ. ಗೌಡ್ರೆ, ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ಕೇಳುತ್ತೇನೆ. ಆದ್ರೆ ನಾನು ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು ನೀವು. ನಂತರ ನಿನ್ನ ಪ್ರಶ್ನೆಗೆ ಖಂಡಿತವಾಗಿ ಉತ್ತರಿಸುತ್ತೇನೆ. ಬಟ್ ಈಗ ಶುರುವಾಗಲಿ ಡಿಸ್ಕೋ ಡ್ಯಾನ್ಸ್. ಆಯ್ತು ಗೌಡ್ರೆ. ತಂದೆ ಸಂಭ್ರಮ ಅನುರಾಗ ಬಂಧನ ಬಂಧನ ಬಂಧನ. ಒಲವು ಮಾಲಿನ ಗರಿಗಮ ತಂದೆ ಈರಿನ ಹೊಸತನ. ಒಲವು ಮಾಲಿನ ಗರಿಗಮ ತಂದೆ ಈರಿನ ಹೊಸತನ. ಈ ತಂದೆ ಸಂಭ್ರಮ ಅನುರಾಗ ಬಂಧನ. ಈ ತಂದೆ ಸಂಭ್ರಮ ಅನುರಾಗ ಬಂಧನ 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 ಬಂಧನ. ಗೌಡ್ರೆ, ನೀವು ಹೇಳಿದಂತೆ ಹಾಡಿ ಕುಣಿದಿದ್ದೇನೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಮಾತ್ರ ಹೇಳಬೇಕು ನೀವು. ನೋಡು ರಂಗನಾಯಕಿ, ನೀನು ಏನು ಕೇಳ್ತಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನೀವು ಇಷ್ಟೊಂದನ ಆಸ್ತಿ ಅಂತಸ್ತು ಆಭರಣವನ್ನು ಗಳಿಸಬೇಕಾದರೆ ಹಿಂದೆ ನೀವು ಏನು ಮಾಡಿರುವಿರಿ ಎಂದು ಕೇಳುವಿಯಾ? ಹುಚ್ಚಿ ಕೇಳುವಾಗಾದರೆ ನಾ ಮಾಡಿದ ಒಂದೊಂದು ಕೃತ್ಯಗಳನ್ನು ನೋಡು ರಂಗನಾಯಕಿ. ಮೊದಲು ನಾನು ತುಂಬಾ ಬಡವನಿದ್ದೆ. ಗೌಡನೆಂದು ದುರಾಲೋಚನೆಯಿಂದ ಪಕ್ಕದೂರ ಪರಮೇಶ್ವರನನ್ನು ಕೊಂದು ಅವನ ಹಣದ ಸಾಮ್ರಾಜ್ಯಕ್ಕೆ ಸಾಮ್ರಾಟನಾದೆ. ನಂತರ ಈ ಊರ ಅಧ್ಯಕ್ಷನಾದ ಸೂರಪ್ಪ ನಾಯಕನ ಅವಳಿ ಮಕ್ಕಳಾದ ಬಜರಂಗಿ ಭಾರ್ಗವನನ್ನು ಅಗಲಿಸಿದೆ. ಹಾಗಾದ್ರೆ ಆ ಭಾರ್ಗವ ಮತ್ತು ಬಜರಂಗಿ ಅವರಿಬ್ಬರು ಯಾರು? ಭಾರ್ಗವ ಬಜರಂಗಿ ಒಡ ಹುಟ್ಟಿದ ಸೋದರರು. ಹಾಗಾದ್ರೆ ಆ ಭಾರ್ಗವರಿಗೆ ಒಬ್ಬಳು ಅತ್ತಿಗೆ ಇದ್ದಾಳಲ್ಲ, ಅವಳು ಏನಾದ್ರು? ಆ ಭಾರ್ಗವನ ಅತ್ತಿಗೆ ನನ್ನಿಂದ ತನ್ನ ಶೀಲ ಕಳೆದುಕೊಂಡು ಕೊನೆಗೆ ತನ್ನ ಪ್ರಾಣ ಬಿಟ್ಟಳು. ಮಹಾ ಸಾಹಸ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀರಾ ನೀವು. ಆಯ್ತು, ನಾನು ಬಂದ ಕೆಲಸ ಮುಗಿತಲ್ಲ, ನಾನಿನ್ನು ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಮತ್ತೆ ನಾವು ಕರೆಸಿದಾಗ ಬಂದು ಡ್ಯಾನ್ಸ್ ಮಾಡಿ ಹೋಗಿ. ಯಪ್ಪ ಗೌಡ್ರ, ಒಳಗೆ ಹೋಗಿ ಒಂದೆರಡು ಗುಂಡು ಹಾಕೊಂಬರ್ರಿ ಗೌಡ್ರ. ಬರ್ರಿ. ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ
ಭವನು ದ್ವೇಷ ಬಂದಾಗ ರೋಷ ತಂದಾಗ ವೈರಿ ಕಂಡಾಗ ಶಾಂತಿ ಸತ್ತಾಗ ಬಾನು ಭೂಮಿ ಸಿಡಿದು ಹೋದಂತೆ ಏ ಭಾರ್ಗವ ನಿಂತುಕೋ. ನನ್ನನ್ನು ತಡೆದು ನಿಲ್ಲಿಸುವ ಯಾರು ನೀನು? ನಾನು ಯಾರು? ಈ ಭೂಗತ ಲೋಕದ ಯಮ ನಿನ್ನ ಪಾಲಿಗೆ ಯಮ ಬಜರಂಗಿ. ನೀನು ಬಜರಂಗಿ ಆದ್ರೇನು ಆ ಬ್ರಹ್ಮನಾದ್ರೇನು ನನ್ನಿಂದ ನಿನಗೇನಾಗಬೇಕಾಗಿದೆ? ನಿನ್ನ ಪ್ರಾಣ ತೆಗೆಯಲು ನಿನ್ನನ್ನು ನಿಲ್ಲಿಸಿದ್ದೇನೆ. ನನ್ನ ಪ್ರಾಣ ತೆಗೆಯಲು ಕಾರಣ? ನಿನ್ನ ಪ್ರಾಣ ತೆಗೆದರೆ ನಾ ಕೇಳಿದಷ್ಟು ನನಗಾರ ಸಿಗುತ್ತದೆ. ಅದಕ್ಕೆ ನಿನ್ನನ್ನು ನಿಲ್ಲಿಸಿದ್ದೇನೆ ವೀರ ಬಜರಂಗಿಯಾಗಿ. ಮುಚ್ಚು ಬಾಯಿ ಕಟ್ಟೆ. ನೀನು ನಿಜವಾಗಿ ಗಂಡಸಾಗಿದ್ರೆ ಮುಂದೆ ಬಾ, ಗೊತ್ತಾಗುತ್ತದೆ ನಿನ್ನ ಸೂರತನ. ಈ ಬಜರಂಗಿಗೆ ಸವಾಲು ಹಾಕಿದ ಭಾರ್ಗವ ಮುಗಿದ ನಿನ್ನ ಕಥೆ. ಜಿದ್ದಿಗೆ ಜಿದ್ದ ಜಿದ್ದಿ ಯುದ್ಧ ನೋಡೋಣ ನೀನಿಟ್ಟ ಸವಾಲಿಗೆ ನಾ ಸಿಕ್ಕ ಸೇರಿಗೆ ಸವ್ವ ಸೇರು. ಭಾರ್ಗವ ಬಜರಂಗಿ, ಏನಿದು ನೀವು ಮಾಡ್ತಿರೋ ಕಾರ್ಯ? ಕಾಯಿಸಿ ನಿಮ್ಮ ಆಯುಧಗಳನ್ನು. ಇವತ್ತು ಈ ಭಾರ್ಗವ ಇರಬೇಕು ಒಂದು, ಇಲ್ಲ ಈ ಬಜರಂಗಿ ಇರಬೇಕು ಒಂದು. ಬೇಗನೆ ಬನ್ನಿ ಮಾಮ, ಬೇಗನೆ ಬನ್ನಿ. ಯಾಕೆ ಶಕ, ಏನಾಯಿತು? ಇವರಿಬ್ಬರು ಒಬ್ಬರಿಗೊಬ್ಬರು ಹೊಡೆದಾಡುತ್ತಿದ್ದಾರೆ. ಹಾ, ಏನಿದು ವಿಚಿತ್ರ? ಇವರಿಬ್ಬರನ್ನು ನೋಡಿದರೆ, ಒಂದೇ ರೂಪದಲ್ಲಿರುವ ಇವರಿಬ್ಬರನ್ನು ನೋಡಿದರೆ ಕಳೆದು ಹೋದ ನನ್ನ ಇನ್ನೊಬ್ಬ ತಮ್ಮ ನೆನಪಾಗುತ್ತಾ ಇದ್ದಲ್ಲ. ಹಾ ಭಾರ್ಗವ, ಯಾರಪ್ಪ ಇವನು? ಅಣ್ಣ, ಅಂಡರ್ವರ್ಲ್ಡ್ ಡಾನ್ ಬಜರಂಗಿ ಅಂತ ಇವನ ಹೆಸರು. ಬಜರಂಗಿನ ಅಂದರೆ ಭಾರ್ಗವ ಬಜರಂಗಿ ಅಂದರೆ ಕಳೆದು ಹೋದ 22 ವರ್ಷಗಳ ಹಿಂದೆ ನನ್ನ ತಮ್ಮ ಬಜರಂಗಿ 100ಕ್ಕೆ 100 ಇವನೇ ಇರಬಹುದು. ಬಜರಂಗಿ, ನಿನ್ನ ತಂದೆ ತಾಯಿಗಳು ಯಾರಪ್ಪ? 22 ವರ್ಷಗಳ ಹಿಂದೆ ಸತ್ತು ಹೋದ ಜಯಂತಿ ದಿನ ಸತ್ತು ಹೋದ ಸೂರಪ್ಪ ನಾಯಕರೇ ನನ್ನ ತಂದೆ. ಅವರನ್ನು ನೀವೇ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿರಿ ಅಂತ ನನಗೆ ಹೇಳಿದ್ದಾರೆ. ಯಾರು ಹೇಳಿದ್ದಾರಪ್ಪ? ನಾವೇ ನಿಮ್ಮ ತಂದೆ ತಾಯಿಗಳನ್ನು ಕೊಲೆ ಮಾಡಿದ್ದೇವೆ ಎಂದು. ನಿಮ್ಮಿಬ್ಬರನ್ನು ಕೊಲೆಗೈಯಲು ಹೇಳಿರುವ ಆ ರಾವಣಗೌಡ ಹೇಳಿದ್ದೇನೆ, ನೀವೇ ನನ್ನ ತಂದೆ ತಾಯಿಯನ್ನು ಕೊಂದಿದ್ದೀರಿ ಎಂದು. ಆ ಸಾಹುಕಾರ ರಾವಣಗೌಡರೇ ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ್ದಾರೆ. ಬಜರಂಗಿ, ಕೊಲೆ ಮಾಡಿದ್ದಾರೆ. ಇದನ್ನು ಏನು ಹೇಳ್ತಿರುವಿರಿ ನೀವು? ನನ್ನ ರೋಮದಲ್ಲಿ ಉರಿತಿರುವ ಪ್ರಳಾಗ್ನಿಯ ಜ್ವಾಲೆ ಮಾತನ್ನು ನಿಜವನ್ನೇ ಹೇಳುತ್ತಿದ್ದೇನೆ ಬಜರಂಗಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವಳಿ ಮಕ್ಕಳು. ಭಾರ್ಗವ ಬಜರಂಗಿ ಅಂತ ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆಯನ್ನು ಆ ರಾವಣಗೌಡನೇ ಕೊಲೆ ಮಾಡಿದ್ದು. ಅದನ್ನು ಬಿಡಿಸಲು ಹೋದ ನಿನ್ನ ತಾಯಿ ಸಹ ಕೊಲೆ ಮಾಡಿ ನಂತರ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು. ಬೆಂಕಿ ಹಚ್ಚಿದಾಗ 2 ಕೂಸುಗಳಲ್ಲಿ ಒಂದು ಕೂಸು ನಾನು ಎತ್ತಿಕೊಂಡು ಬಂದು ಬೈಲನುಮಂತನ ಗುಡಿಯಲ್ಲಿ ಇಳಿಸಿ ಮರಳಿ ಇನ್ನೊಂದು ಕೂಸು ತರಲು ಮನೆಗೆ ಬಂದೆ. ಅಷ್ಟರಲ್ಲಿ ಆ ಕೂಸು ಅಲ್ಲಿ ಕಾಣಲಿಲ್ಲ. ಅಲ್ಲಿ ಕಾಣದ ಇದ್ದು ಒಂದು ಕೂಸು ಬೇರೆ ಯಾರು ಅಲ್ಲ ಬದಲಿಗೆ, ಅದು ನೀನು. ನಾನು ಎತ್ತಿಕೊಂಡು ಬಂದಿರುವ ಇನ್ನೊಂದು ಕೂಸೆ ಈ ಭಾರ್ಗವ ಅಂತ. ಅಣ್ಣ, ನೀನಾಡಿದ ಈ ಮಾತು ಸತ್ಯವೇ? ಸತ್ಯವನ್ನೇ ಹೇಳುತ್ತಿದ್ದೇನಪ್ಪ. ಇದು ನಮ್ಮ ಕುಲದೇವರ ಸಾಕ್ಷಿಯಾಗಿಯೂ ಸತ್ಯ. ಅಣ್ಣ, ತಮ್ಮ ಧರ್ಮ ಉಳಿಸೋ, ಸತ್ಯ ಮೆರೆಸೋ, ವಜ್ರದೇಹಿ ಬಾರೋ, ಜೈ 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 ಬಜರಂಗ. ರಘುನಾಥ ಕಲಾಕಿ, ಜೈ 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 ಬಜರಂಗ. ಬುದ್ಧ ಮಹಾಬಲ
सुवन केसरी नंदन तेज प्रताप महाजगवंदन रामदूत अतुलित बलधाम अंजनी पुत्र पवन सुत नाम जय हनुमान। ತಾವ್ಯಾರು? ನೋಡಿ, ನಾನು ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ವಿಷಯ ತಿಳಿಸಲು ಬಂದಿದ್ದೇನೆ. ತಿರುಮಲ ಹೋಟೆಲ್ ರಂಗನಾಯಕಿ ಡ್ಯಾನ್ಸರ್ ಆಗಿ. ಇದಕ್ಕಿಂತ ಮುಖ್ಯವಾದ ವಿಷಯವೇನು? ನೋಡಿ, ನಿಮ್ಮ ಹೆಂಡತಿಯನ್ನು ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ರಾವಣ ತುಂಗ. ಸುಳ್ಳು! ನೀವು ಹೇಳ್ತಿರುವುದು ನಾನು ನಂಬೋದಿಲ್ಲ. ಸುಳ್ಳು! ನೋಡಿ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನೇ ಮಾತಾಡಿದ್ದು ಈ ಫೋನಿನಲ್ಲಿ ರೆಕಾರ್ಡ್ ಆಗಿದೆ, ಬೇಕಾದ್ರೆ ಕೇಳಿ ನೀವೇ. ಲೇ ಮಗನ ರಾವಣಗೌಡ, ಅಣ್ಣ ಈಗಲವಾಗಿ ಆ ರಾವಣಗೌಡನನ್ನು ತುಂಡು ತುಂಡಾಗಿ ಕತ್ತರಿಸಿ ಬರುತ್ತೇವೆ. ನಿಲ್ಲಿರಪ್ಪ, ನಿಲ್ಲಿ. ನಿಮ್ಮ ತಂದೆಯವರು ಸಾಯುವ ಮುನ್ನ ಮಾಡಿದ ಪ್ರತಿಜ್ಞೆ ಪೂರೈಸಲು ಎಂದಿನಿಂದ ನೀವು ಹಳ್ಳಿ ಹುಲಿ ನೇಗಿಲ ಯೋಗಿ. ಅಷ್ಟೇ ಅಲ್ಲಪ್ಪ, ನೀವು ರೊಚ್ಚಿಗೆದ್ದ ರೈತರಾಗಬೇಕಪ್ಪ. ನೀವು ರೊಚ್ಚಿಗೆದ್ದ ರೈತರಾಗಬೇಕು. ಇಂದಿನಿಂದ ನಾವಿಬ್ಬರು ಹಳ್ಳಿ ಹುಲಿ ನೇಗಿಲ ಯೋಗಿ ಆಗಲೇಬೇಕು. ಮಗನೇ ರಾವಣಗೌಡ, ಮುಗೀತು ನಿನ್ನ ಕತೆ. ನನ್ನ ಸೊಕ್ಕನ್ನಡಗಿಸಲು ಬರುತ್ತಿದ್ದಾರೆ ಅವಳಿ ಮಕ್ಕಳಾದ ಭಾರ್ಗವ ಬಜರಂಗಿ ಎಂಬ ಪುಂಡ ಪ್ರಚಂಡರ. ಅಶೋಕ್ ನಡೀರೇ ಹೋಗೋಣ. ಲೇ ಬಜರಂಗಿ, ಆ ನನ್ನ ಕಡುವೈರಿ ಭಾರ್ಗವನನ್ನು ಕೊಲೆ ಮಾಡಿ ಬಾ ಎಂದು ನಾ ಕಳಿಸಿದರೆ ನನಗೆ ತಿರುಮಂತ್ರ ಹಾಕಿ ಎದುರಾದಿಯಾ ಮಗನೇ? ನಿನ್ನನ್ನು ನಾನು ಸುಮ್ಮನೆ ಬಿಡಲಾರೆ. ನಿನ್ನ ಕತೆ ಮುಗಿಸಲು ಬಜರಂಗಿಯನ್ನು ಕರೆದುಕೊಂಡು ಬಾ ಎಂದು ನನ್ನ ಗುಮಸ್ತ ಲೆಕ್ಕಾಚಾರಿಯನ್ನು ಕಳಿಸಿದ್ದೇನೆ. ಆರಣ ತುಂಗನಿಂದಲೇ ನಿನ್ನ ಹಂತ. ಯಪ್ಪ ಗೌಡ್ರ, ನೀವು ಹೇಳಿದಂತಾಗ ರಣತುಂಗನ ಕರ್ಕೊಂಡು ಬಂದೇನ್ರಿ ಗೌಡ್ರ. ವೆಲ್ಕಮ್ ರಣತುಂಗ, ವೆಲ್ಕಮ್. ವೆಲ್ಕಮ್ ಗಿಲ್ಕಮ್ ಆಮೇಲೆ ಮೊದಲು ನನ್ನ ಕರೆಸಿದ ಕಾರಣ? ನನಗೆದುರಾದ ಬಡಕುನ್ನಿ ಭಾರ್ಗವನನ್ನು ಬಜರಂಗಿಯನ್ನು ಕೊಲೆ ಮಾಡಲೇಬೇಕು. ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಹಣ, ಆಸ್ತಿ, ಅಂತಸ್ತು ನನಗೆ ಬೇಕಾಗಿಲ್ಲ ಗೌಡ. ಹಾಗಾದರೆ ಏನು ಬೇಕು ಕೇಳು, ಖಂಡಿತವಾಗಿ ಕೊಡುತ್ತೇನೆ. ನೋಡು ರಾಮನಗೌಡ, ಬಹುದಿನದ ನನ್ನ ಆಸೆಯಂತೆ
ನಿನ್ನ ತಂಗಿ ರಾಜೇಶ್ವರಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಕೊಡಬೇಕು. ಲೇರನ ತುಂಗ, ಯಾರೆದುರಿಗೆ ನಿಂತು ಏನನ್ನು ಕೇಳುತ್ತಿರುವೆ ಅನ್ನೋದು ಪರಿಜ್ಞಾನವಿಲ್ಲವೇನಲೇ ನಿನಗೆ? ಕೋಚಿತ್ತ ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಆದ ನಿನಗೆ ನನ್ನ ತಂಗಿ ರಾಜೇಶ್ವರಿಯನ್ನು ಕೊಡಬೇಕಾ? ಕೊಡಲು ಸಾಧ್ಯವಿಲ್ಲ. ಹಾಗಾದರೆ ರಾವಣಗೌಡ, ನೀ ಹೇಳಿದ ಕೆಲಸ ನನ್ನಿಂದಲೂ ಸಾಧ್ಯವಿಲ್ಲ. ಯಪ್ಪ ಗೌಡ್ರ, ಕೆಲಸಕ್ಕೆ ಆಡ್ತೀರಿ, ಕೆಲಸಕ್ಕೆ ಆಡ್ತಾ ಬರ್ರಿ ಬರ್ರಿ ಇಲ್ಲೇ. ಯಪ್ಪ ಗೌಡ್ರ, ಇವನ್ ಜೊತೆ ಈ ಸಮಯದಲ್ಲಿ ಇವನ್ ಜೊತೆ ವಾದ ಮಾಡೋದು ಸರಿ ಅಲ್ಲ. ನಮ್ಮ ಕೆಲಸ ಮುಗಿಯ ತನಕ ಇವ ಹೆಂಗ ಹೇಳ್ತಾನ ಹಂಗ ಕೇಳನ್ರಿ ಗೌಡ್ರ. ಹಾಗಾದರೆ ಈಗ ಏನು ಮಾಡುವುದು ಲೆಕ್ಕಾಚಾರಿ? ಯಪ್ಪ ಗೌಡ್ರ, ನಮ್ಮ ಕೆಲಸ ಮುಗಿಯ ತನಕ ಇವನ್ಗ ನಿಮ್ಮ ತಂಗಿ ಕೊಡ್ತೀನಿ ಅಂತ ಒಪ್ಕೋರ್ಯ. ನಮ್ಮ ಕೆಲಸ ಮುಗಿದ್ರ ನಂತರ ಅವನಿಗೆ ಒಂದು ಗತೆ ಕಾಣಿಸಿದ್ರ ಆತ್ ನೋಡ್ರಿ ಗೌಡ್ರ, ಒಂದು ಗತೆನ ಕಾಣಿಸ್ಬಿಡನ್ರಿ. ನೀನ್ ಹೇಳುವುದು ಸರಿ ಲೆಕ್ಕಾಚಾರಿ. ನೋಡು ರಣತುಂಗ, ನೀನು ಕೇಳಿದಂತೆ ನನ್ನ ತಂಗಿ ರಾಜೇಶ್ವರಿನು ನಿನಗೆ ಕೊಟ್ಟು ಮದುವೆ ಮಾಡಲು ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಬಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಲ್ತೈತೆ, ಕುಟುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂತೈತೆ, ನೋಡೋಕೇನೋ ಬಲು ಸಿಂಪಲ್ಲು, ಇವನ ಗುಂಗೆ ಕಪ್ಪಲ್ಲು, ಆಡೋ ಆಟ ಬಹಳ ಚಾಲು ಬೇಗ. ಅಣ್ಣ, ನನಗೆ ಈ ಮದುವೆಗೆ ಒಪ್ಪಿಗೆ ಇಲ್ಲ. ನಿನ್ನ ಒಪ್ಪಿಗೆ ತೆಗೆದುಕೊಂಡು ಮದುವೆ ಮಾಡಲು ನಾನೇನು ಮಳ್ಳೆ ಕುರಿಯಲ್ಲ ರಾಜೇಶ್ವರಿ. ಈ ರಾವಣಗೌಡ ಹೇಳಿದ್ದೇ ವೇದ ವಾಕ್ಯ, ನುಡಿದಿದ್ದೇ ನುಡಿ ಮುತ್ತು. ಅಣ್ಣ, ಮದುವೆ ಮಾಡ್ಕೊಳ್ಳು ನಾನು. ನನ್ನ ಒಪ್ಪಿಗೆ ಕೇಳದೆ ನೀವೇ ಹೀಗೆ ಒಪ್ಪಿಗೆ ತೆಗೆದುಕೊಂಡ್ರೆ ಹೇಗೆ? ನೀವು ಮನುಷ್ಯರಲ್ಲ, ಕಾಡ ಮೃಗಗಳು ನೀವು. ಕಾಡು ಮೃಗ? ಎಬ್ಬುಲಿ ಅಂತ ನಿಮ್ಮ ಅಣ್ಣನ ಮದುವೆ ಮಾಡಲು ಒಪ್ಪಿಗೆ ಕೊಟ್ಟಿರುವಾಗ ನಿನ್ನ ಮದುವೆ ಮಾಡಿಕೊಳ್ಳಲು ನನಗೂ ಇಲ್ಲ. ಒಳ್ಳೆ ಮನಸ್ಸಿನಿಂದ ನೀ ಈ ರಣತುಂಗನನ್ನು ಮದುವೆ ಮಾಡಿಕೊಂಡು ಸತಿ ಎಂದು ಸ್ವೀಕರಿಸು. ಇಲ್ದೇ ಇದ್ರೆ ಏನ್ ಮಾಡ್ತೀಯೋ ಮೂರ್ಖ? ಬಲಾತ್ಕಾರದಿಂದಲೂ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಸತಿ ಎಂದು ಸ್ವೀಕರಿಸುವೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಾಗದನೆ ಅಸಾಧ್ಯವಾಗಿ ತೋರಿಸಲು ಬಂದಿರುವ ಈ ರಣತುಂಗನಿಗೆ ನಿನ್ನ ಕಡು ಮಾತೆ ಉಚ್ಚೆ. ಲೇ ಹಮ್ಯ ಸುಮ್ಯ, ಹಿಡಿದು ಕಲಿಯುವನು. ಲೇ ರಣತುಂಗ, ಏನು ಮಾಡುತ್ತಿರುವಿಲೇ ನೀನು? ಮಾಡುವುದಷ್ಟೇ ಅಲ್ಲ ಗೌಡ, ಮಾಡಿ ತೋರಿಸುತ್ತೇನೆ. ಬೆಟ್ಟ ಬಿಡಲೇ ನನ್ನ ತಂಗಿ ರಾಜೇಶ್ವರಿಯನ್ನು? ಬಿಡಲಿಕ್ಕೆ ಕಟ್ಟಿಲ್ಲ ಗೌಡ. ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ಆಸ್ತಿಗೆ ನಾನು ವಾರಸದನಾಗಿ ಮೆರೆದಾಗಲೇ ನನ್ನ ಬಹುದಿನದ ಸೇಡು ನಂದುತ್ತದೆ. ಮರ್ಯಾದೆಯಿಂದ ಈ ಪತ್ರಕ್ಕೆ ಸಹಿ ಹಾಕಿ ಈ ನಿಮ್ಮ ಇಬ್ಬರ ಪ್ರಾಣ ಭಿಕ್ಷೆ ಬೇಡಿಕೊಂಡು ಈ ಮನೆಯಿಂದ ತೊಲಗಿ. ತುಂಗ, ನನ್ನ ಪ್ರಾಣವಾದರೂ ಈ ಪತ್ರಕ್ಕೆ ಮಾತ್ರ ನಾನು ಸಹಿ ಹಾಕಲಾರೆ. ಸಹಿ ಹಾಕದಿದ್ದರೆ ಸಹಿಸಿಕೊ ಮಗನೇ. ಈ ರಣತುಂಗನ ಸೇಡಿನ ಹೊಡೆದವನು ಲೇ ಅಮ್ಯ ಸುಮ್ಯ, ಹಿಡಿದುಕೊಳ್ಳಿ ಅವನನ್ನು ಕಟ್ಟಿರಿ ಗರುಡ ಗಂಬಕ್ಕೆ. ಎಸ್ ದನಿ. ರಾವಣಗೌಡ, ಹೇಗಿದೆ ಈ ರಣತುಂಗನ ಮಾಯದ ಜಾಲ? ಒಂದು ಬಾರಿ ಇಡುವ ಗುಂಡ, ಆಮೇಲೆ ಯಾರೋ ಕಾಯೋರು ನಿನ್ನ. ಒಂದು ಬಾರಿ ಕಣಕೋ ಮುನ್ನ, ನೂರಾರು ಸಾರಿ ನೀಯೋ
ನಿಲ್ಲಿಸೋ ನಿನ್ನ ಹೊಡೆತವನ್ನು. ಏ ಭಾರ್ಗವ, ಮೊದಲು ಅವರಿಬ್ಬರನ್ನು ಬಿಚ್ಚುವುದನ್ನು ಬಿಡು. ಇರದಿದ್ದರೆ ನಿನ್ನ ಕೊಬ್ಬಿದ ದೇಹವನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಬಲು ಎಚ್ಚರ ಮಗನೇ. ತಿರುಗನ ಮಗನ ನನ್ನ ತುಂಗ, ಮರ್ಯಾದಿಂದ ಪಿಸ್ತೂಲ್ ಕೆಳಗಿಳಿಸು. ಏನಾದಿದ್ದರೆ ಇದೇ ಕೋಟ್ಲಿಯಿಂದ ಕ್ಷಣದಲ್ಲಿ ಕಳುಹಿಸಲುವೆ ನಿನ್ನ ಕೋಪಿದ ದೇಹವನ್ನು. ರಣತುಂಗ, ಹೇಗಿದೆ ಈ ಭಾರ್ಗವನ ಸೂರತನದ ಸಾಹಸವನ್ನು? ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿಯನ್ನು ಕೊಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದ ಸಣ್ಣ ಪ್ರತಿಫಲವಾಗಿ ನಿನ್ನ ಚೆಂಡು ಕಡಿಯದೇನ ಬಿಡಲಾರೆ. ಜೈ ಕಾಡು ಸಿದ್ದೇಶ್ವರ. ಮಗನೇ ರಾವಣಗೌಡ, ನಿನ್ನನ್ನು ಕಾಪಾಡಿದೆ ಎಂದು ಮಾತ್ರಕ್ಕೆ ನೀನು ಸಂತೋಷ ಪಡಬೇಡ. ನಿನ್ನ ಎಣವನ್ನು ಪತ್ರವಿಲ್ಲದೆ ಪಾತಾಳಕ್ಕೆ ಕಳಿಸುವುದೇ ಈ ಭಾರ್ಗವನ ಅಚಲ ನಿರ್ಧಾರ. ಸ್ಮರಿಸು ಮಗನೇ ನಿನ್ನ ಎತ್ತ ಕುಲ ದೇವರನ್ನು. ನಿಲ್ಲಿಸು ನಿನ್ನ ಕೋಪದ ಕೆಂಡವನ್ನು. ಇದು ನನ್ನ ಬೇಟೆ. ಈ ಬೇಟೆಯನ್ನು ನಾನು ಹೊಡುತ್ತೇನೆ. ಅಣ್ಣ, ಇದು ನನ್ನ ಬೇಟೆ. ಭಾರ್ಗವ, ಏ ರಾವಣಗೌಡ, ನಮ್ಮ ಎತ್ತವರನ್ನು ಸಾಯಿಸಿ ನಮ್ಮ ಆಸ್ತಿಯನ್ನು ಕಸಿದುಕೊಂಡು ಕುಬೇರರಾಗಿ ಮೆರೆತಿರುವಲ್ಲ. ಈಗ ಚೆಂಡು ಕಡ್ದಾಗಲೇ ತಿರುತ್ತದೆ ಈ ಭಾರ್ಗವನ ಅರ್ಭಟ. ಸಾಯಿಸಿಕೋ ಮಗನೇ. ತಿರುಬಾಕಿ ನನ್ನ ಮಕ್ಕಳ, ಎಲ್ಲ ಕಳೆದುಕೊಂಡರೂ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ. ಎಂದಿಗೂ ಈ ಸಾಹುಕಾರನಿಗೆ ಎದುರಾದರೆ ಒಂದಾದ್ರೂ ನಿಮಗಿದೆ ಗತಿ ಮಕ್ಕಳ. ಬಂದ ನನ್ನ ಮನೆಗೆ ಭಾರ್ಗವ, ನಿನ್ನ ನಕ್ತರ ಕಡ್ದಾಗಲೇ ಹತ್ತಿರ ಬರ್ತದೆ. ಸೂರ್ಯಚಂದ್ರನೇ ನಿನ್ನ ಕಂಗಳು ಬಿರಿಸುತ್ತವೆ ನಿನ್ನ ಅಂಗವೋ. ಭಾರ್ಗವ, ನನ್ನದೊಂದು ಮಾತು ಸೋದರ, ಖಂಡಿತ ನಡೆಸಿಕೊಡ್ತೇನೆ. ಈಗಲ್ಲ ಈಗ ರಾಜೇಶ್ವರ ಕೊರಳಿಗೆ ತಾಳಿ ಕಟ್ಟಬೇಕು ನೀನು. ನಿನ್ನ ಇಚ್ಛೆದಂತೆ ಆಗಲಿ, ಖಂಡಿತ ನಡೆಸಿಕೊಡ್ತೇನೆ. ತಮ್ಮರೇ ಆರೋಣ. ಸಹೋದರ ಭಾರ್ಗವ, ಆಹಾರ ಬದಲಾಯಿಸಿಕೊಳ್ಳಪ್ಪ. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಆ ದೇವರಲ್ಲಿ ವಂದನೆಗಳನ್ನು ಅರ್ಪಿಸೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ. ದೀನಬಂಧು ದಯಾ ಸಿಂಧು, ದೀನಬಂಧು ದಯಾ ಸಿಂಧು. ಕರುಣಿಸು ತಂದೆ ಓ ಪುಟ್ಟರಾಜ, ಕರುಣಿಸು ತಂದೆ ಓ ಪುಟ್ಟರಾಜ, ಕರುಣಿಸು ತಂದೆ ಓ ಪುಟ್ಟರಾಜ. ಜಯ ಜಯ ಗುರುವರ, ಜಯ ಗುರುವರ, ಜಯ ಗುರುವರ ಕರುಣ ಸಾಗರ.